मध्यस्थ यतोन्मयादितरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्ति यं सूरयः तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दामयो यो गुरुरपि परमः चिन्तयेतं महान्तम् अशेषवाग्जड्यमलापहन्त्री नवं नवं स्पष्टसुवाक्प्रदायिनी ममेह जिह्वाग्रसुरङ्गनर्तकी भवप्रसन्ना वदने समे श्रीः नमस्ते प्राणेश प्रणतविभवायामनिमगाः नमः स्वामिन्द्रामः प्रियतमः हनूमन् गुरुगुण नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्वप्रदिशसुदृशं नो जगजय नमो वस्तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि वक्रतुण्डमहाकाय सूर्यकोटिसमप्रभ निर्विघ्नं कुरु मे देव सर्वकार्येषु सर्वदा नौमिन्याय सुधादिकृत्ययमुनीं श्रीपादरत्नमणिं व्यासार्यान् विविधागमब्धिविहरान् श्रीवादिराजानपि वन्दे हंसवरान् रघूत्तमगुरून् वैदग्ध्यवादां निधीन् श्रीसत्योव्रतराघवेन्द्रमुनिपां सम्भोधसुध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौम्यायसुधारतान् शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। अनंत कल्याण गुणपरिपूर्णनाद दोषदूरनाद ರಮಾ ಬ್ರಹ್ಮಾದಿಗಳಿಗೂ ಕೂಡ ಅಚಿಂತ್ಯ ಶಕ್ತಿ ಸಂಪನ್ನನಾಗಿರುವಂತಹ ಜಗದೊಡೆಯನಾದ ಶ್ರೀಮನ್ನಾರಾಯಣ ಭಗವಂತ, ಆ ಭಗವಂತನಿಗೆ ಬಿಂಬರೂಪಿಯಾದ ಯಾವ ಭಗವಂತ ಇದ್ದಾನೆ, ಆ ಬಿಂಬರೂಪಿಯಾದ ಭಗವಂತನಿಗೆ ನಾವು ಎಲ್ಲವನ್ನೂ ಕೂಡ ಸಮರ್ಪಣೆಯನ್ನು ಮಾಡಬೇಕು. ಎಷ್ಟರ ಮಟ್ಟಿಗೆ ಭಗವಂತನಿಗೆ ನಾವು ಸಮರ್ಪಣೆಯನ್ನು ಮಾಡಬೇಕು ಅಂತಂದ್ರೆ, ಆತ್ಮನನ್ನೇ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಅಲ್ಲಿ ಪ್ರಹ್ಲಾದರಾಜರು ಒಂದು ಮಾತು ಹೇಳ್ತಾರೆ. ಏನು ಅಂದ್ರೆ, ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅನ್ನೋ ಕಡೆಗೆ ಒಂದು ಆತ್ಮನಿವೇದನ ಎನ್ನುವಂತಹ ಒಂದು ಭಕ್ತಿಯನ್ನ ಹೇಳ್ತಾರೆ. ಈ ಆತ್ಮನಿವೇದನ ಎನ್ನುವ ಭಕ್ತಿ ಏನಿದು? ಅನೇಕ ಜನ ಏನ್ ತಪ್ಪು ತಿಳ್ಕೊಂಡಿದ್ದಾರೆ ಅಂದ್ರೆ, ಆತ್ಮನಿವೇದನ ಅಂದ್ರೆ ಈ ಆತ್ಮ ದೇವರು ಅಭಿನ್ನನಾಗಿದ್ದಾನೆ ಅಂತ ತಿಳ್ಕೊಳ್ಳೋದು. ಇದು ಆತ್ಮನಿವೇದನ
ಅಂತ ಕೆಲವು ಜನ ತಪ್ಪು ತಿಳ್ಕೊಂಡಿದ್ದಾರೆ. ಹಾಗಲ್ಲ. ಅಲ್ಲೇನು ಹೇಳ್ತಾರೆ ಅಂದ್ರೆ, ನಾನು ಜೀವ ಮೋಕ್ಷಕ್ಕೆ ಹೋದಾಗಲೂ ಕೂಡ ಮೋಕ್ಷದಲ್ಲೂ ಭಗವಂತ ನನಗೆ ನಿಯಾಮಕನಾಗಿ ಇದ್ದಾನೆ ಎಂದು ತಿಳಿದುಕೊಳ್ಳುವುದು ಅದು ಆತ್ಮನಿವೇದನ. ನೋಡಿ, ಮುಕ್ತಾವಪಿ ಮಮಾಂತಸ್ಥಃ, ಮೋಕ್ಷದಲ್ಲೂ ಕೂಡ ನನ್ನ ಅಂತರ್ಯಾಮಿಯಾದ ಭಗವಂತ ನನಗೆ ನಿಯಮನವನ್ನ ಮಾಡುತ್ತಾ ಇದ್ದಾನೆ. ನಮ್ಮ ಬಿಂಬರೂಪಿಯಾದ ಭಗವಂತ ನಮ್ಮನ್ನ ನಿಯಮನ ಮಾಡುತ್ತಾನೆ ಎಂಬುದಾಗಿ ತಿಳಿದುಕೊಳ್ಳುವುದೇ ಆತ್ಮನಿ ವೇದನ. ಆತ್ಮನಿ, ಆತ್ಮ ನಿವೇದನ ಅಲ್ಲ, ಆತ್ಮ ನಿವೇದನ ಅಲ್ಲ, ಅಲ್ಲಿ ಆತ್ಮನಿ, ಆತ್ಮನಲ್ಲಿ, ವೇದನ ತಿಳಿದುಕೊಳ್ಳೋದು. ವೇದನ ಅನ್ನೋ ಶಬ್ದಕ್ಕೆ ಅರ್ಥ ಏನು? ತಿಳುವಳಿಕೆ, ಜ್ಞಾನ, ನಾಲೆಜ್ ಅಂತ ಅರ್ಥ. ವೇದನಂ ನಾಮ ಜ್ಞಾನ ಮಾಡ್ಕೊಳ್ಳೋದು. ಏನ್ ಜ್ಞಾನ ಮಾಡ್ಕೊಳ್ಳೋದು? ಆತ್ಮನಿ ವೇದನಂ, ನನ್ನಲ್ಲಿ ದೇವರು ಇದ್ದು ನನಗೆ ನಿಯಾಮಕನಾಗಿ ಇದ್ದಾನೆ ಎಂಬುದಾಗಿ ತಿಳಿದುಕೊಳ್ಳುವುದೇ ಆತ್ಮನಿವೇದನ. ನಮಗೆ ಅಂತರ್ಯಾಮಿಯಾದ ಭಗವಂತ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಜೀವನ ಒಳಗಡೆ ಇದ್ದು ಜೀವನನ್ನ ಪ್ರೇರಣೆ ಮಾಡುವ ಭಗವಂತ ಮೋಕ್ಷದಲ್ಲಿ ಯಾಕೆ ಜೀವನನ್ನ ಬಿಟ್ಟು ಹೋಗ್ತಾನೆ? ಮೋಕ್ಷದಲ್ಲೂ ಜೀವನದ ನಿಯಮನ ಮಾಡೇ ಮಾಡ್ತಾನೆ. ಹಾಗಾಗಿ ಆ ದೇವರಲ್ಲಿ ಅದೇ ಮಾತನ್ನ ಇಲ್ಲಿ ಹೇಳ್ತಾರೆ. ಮನ್ನೆ ತದರ್ಪಿತ ಮನೋ ವಚನಾತ್ಮಗೇಹ ಪ್ರಾಣ ಪುನಾತಿ ಸಕಲಂ ನತು ಭೂರಿಮಾನಃ. ಭಗವಂತನಿಗೆ ಮನಸ್ಸನ್ನ, ಮಾತನ್ನ, ಆತ್ಮನನ್ನ ಸಮರ್ಪಣೆ ಮಾಡಬೇಕು. ದೇವರಿಗೆ ನಮ್ಮ ಮನಸ್ಸನ್ನು ಸಮರ್ಪಣೆ ಮಾಡಬೇಕು, ನಮ್ಮ ಮಾತನ್ನ ಭಗವಂತನಿಗೆ ಸಮರ್ಪಣೆ ಮಾಡಬೇಕು, ಮತ್ತು ಅದೇ ರೀತಿಯಾಗಿ ಈ ಆತ್ಮನನ್ನೇ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ನೋಡಿ, ಹಾಗಾಗಿ ತಿಳಿಯಬೇಕಾದ ವಿಚಾರವೇನು ಅಂದ್ರೆ, ಒಂದು ನಾವು ಕೇಳ್ತೇವೆ, ನಾವು ಸಪ್ತಾನ್ನ ವಿದ್ಯೆ ಅಂತ ಉಪನಿಷತ್ತಿನಲ್ಲಿ ಬರುತ್ತೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಸಪ್ತಾನ್ನ ವಿದ್ಯೆ ಅಂತ ಬರುತ್ತೆ. ಆ ಸಪ್ತಾನ್ನ ವಿದ್ಯೆಯಲ್ಲಿ ಬಹಳ ಸುಂದರವಾಗಿ ನಮಗೆ ತಿಳಿಸಿಕೊಡ್ತಾರೆ. ಅಲ್ಲಿ ಏನು ಹೇಳ್ತಾರೆ ಅಂದ್ರೆ, ದೇವರು ಒಟ್ಟಾರೆ 7 ವಿಧವಾದ ಅನ್ನವನ್ನ ನಿರ್ಮಾಣ ಮಾಡಿದ್ದಾನೆ. ಒಂದು ಸ್ವಾಹ, ದೇವತೆಗಳಿಗೆ ಸಮರ್ಪಣೆ ಮಾಡುವ ಅನ್ನ ಸ್ವಾಹ. ಸ್ವಧ, ಪಿತೃಗಳಿಗೆ ಸಮರ್ಪಣೆ ಮಾಡುವ ಅನ್ನ ಸ್ವಧ. ಇನ್ನು ಅದೇ ರೀತಿಯಾಗಿ ಈ ಪ್ರಾಣಿಗಳು, ಪಕ್ಷಿಗಳು, ಕ್ರಿಮಿ ಕೀಟ ಇವುಗಳಿಗೋಸ್ಕರವಾಗಿ ಇರುವಂತಹ ಅನ್ನ ಯಾವುದು ಅಂದ್ರೆ ತೃಣಗಳು, ಪರ್ಣಗಳು, ನೀರು, ಇವೆಲ್ಲ ಪ್ರಾಣಿ ಪಕ್ಷಿಗಳಿಗೆ ಇರುವಂತಹ ಅನ್ನ. ಇನ್ನು ಅದಾದ ಮೇಲೆ ಮನುಷ್ಯರಿಗೆ, ಅತಿಥಿಗಳಿಗೆ ಇರುವಂತಹ ಅನ್ನ ಯಾವುದು? ನಾವೆಲ್ಲ ಊಟ ಮಾಡ್ತೀವಲ್ಲ ಅನ್ನ, ಅದೇ ಅನ್ನ, ಅದು ಮನುಷ್ಯರಿಗೆ ಇರುವಂತಹ ಅನ್ನ. ಅದೇನಾಯ್ತು? 7 ಅನ್ನದಲ್ಲಿ 4 ಅನ್ನ ಮುಗಿಯಿತು. ಒಂದು ಸ್ವಾಹ ದೇವತೆಗಳಿಗೆ, ಇನ್ನೊಂದು ಸ್ವಧ ಪಿತೃಗಳಿಗೆ, ಇನ್ನೊಂದು ಹುಲ್ಲು, ತೃಣ, ನೀರು, ಇದೆಲ್ಲ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ, 4 ಕಾಲಿನ ಪ್ರಾಣಿಗಳಿಗೆ. ಇನ್ನು 2 ಕಾಲಿನ ಪ್ರಾಣಿಗಳು ಯಾವುದು? ಮನುಷ್ಯರು.
ಆ ಎಲ್ಲ ಮನುಷ್ಯರಿಗಿರುವ ಅನ್ನ ಯಾವುದು? ನಾವು ತಿನ್ನುವ ಅನ್ನ. ಹಾಗಾದರೆ ಇನ್ನು 3 ಅನ್ನ ಉಳಿಯಿತು. 3 ಅನ್ನ ಉಳಿಯಿತು. ಆ 3 ಅನ್ನ ಯಾವುದು? ಆ 3 ಅನ್ನ ಯಾವುದು ಅಂದ್ರೆ ಮನಸ್ಸು, ಮಾತು, ಕರ್ಮ. ಮನಸ್ಸು, ಮಾತು, ಕರ್ಮ. ಈ 3 ಅನ್ನ. ಇದು ಯಾರಿಗೆ ಅನ್ನ? ಮನಸ್ಸೆಂಬ ಅನ್ನ ಯಾರಿಗೆ? ವಚನವೆನ್ನುವ ಅನ್ನ ಯಾರಿಗೆ? ಕರ್ಮ ಎನ್ನುವ ಅನ್ನ ಯಾರಿಗೆ? ದೇವರಿಗೆ. ಭಗವಂತ ಏನ್ ಮಾಡಿದ್ದಾನೆ? ನೀವು ಎಲ್ಲ ಜನರಿಗೂ ಊಟಕ್ಕೆ ಹಾಕಿ, ಯಾರಿಗೂ ಉಪವಾಸ ಇರಿಸಬೇಡಿ. ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಹುಲ್ಲು ನೀರು ಕೊಡಿ. ದೇವತೆಗಳಿಗೆ ಸ್ವಾಹಾಕಾರವನ್ನು ಹಾಕಿ, ಪಿತೃದೇವತೆಗಳಿಗೆ ಸದಾಕಾರವನ್ನು ಹಾಕಿ, ಮನುಷ್ಯರಿಗೆ ಅನ್ನದಾನವನ್ನ ಮಾಡ್ರಿ. ಜೊತೆಗೆ ನನ್ನಲ್ಲಿ ನೀವು ಮನಸ್ಸನ್ನು ಸಮರ್ಪಣೆ ಮಾಡಿದ್ರಿ ಅಂದ್ರೆ, ಮಾತುಗಳನ್ನು ಸಮರ್ಪಣೆ ಮಾಡಿದ್ರಿ ಅಂದ್ರೆ, ಕರ್ಮಗಳನ್ನು ಸಮರ್ಪಣೆ ಮಾಡಿದ್ರಿ ಅಂದ್ರೆ ನನಗೆ ನೀವು ಊಟಕ್ಕೆ ಹಾಕಿದ ಹಾಗೆ. ಎಲ್ಲ ಜನ ನಾವೇನ್ ತಪ್ಪು ಮಾಡ್ತಾ ಇದ್ದೀವಿ ಅಂದ್ರೆ, ಬಾಕಿ ಎಲ್ಲರಿಗೂ ಊಟಕ್ಕೆ ಹಾಕ್ತಾ ಇದ್ದೇವೆ. ಒಂದು ಉತ್ತಮವಾದ ಒಂದು ಹೋಮಾನುಹೋಮವನ್ನು ಮಾಡಿದ್ದೇವೆ. ಹೋಮಾನುಹೋಮವನ್ನು ಮಾಡಿದಾಗ ಆಗ ದೇವತೆಗಳಿಗೆ ಊಟಕ್ಕೆ ಹಾಕಿದ್ದೇವೆ, ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿದ್ದೇವೆ, ಪಿತೃದೇವತೆಗಳಿಗೆ ಊಟಕ್ಕೆ ಹಾಕಿದ್ದೇವೆ. ಆದರೆ ಹೋಮಾನ ಹೋಮವನ್ನು ಮಾಡುವಾಗ ಮನಸ್ಸು ದೇವರಲ್ಲಿ ಇಲ್ಲ. ಆ ಹೋಮವನ್ನು ಮಾಡುವ ಯಜ್ಞಕ್ರಿಯ ಅದು ದೇವರಿಗೆ ಸಮರ್ಪಣೆ ಮಾಡಲಿಲ್ಲ. ಅಥವಾ ನಮ್ಮ ಮಾತು, ಹೇಳುವ ಮಂತ್ರಗಳು, ಆ ಎಲ್ಲ ಮಂತ್ರಗಳು, ಮಾತುಗಳು ಭಗವಂತನಿಗೆ ಸಮರ್ಪಣೆ ಮಾಡಲಿಲ್ಲ ಅಂತಾದರೆ ದೇವರು ಅವತ್ತಿನ ದಿವಸ ಉಪವಾಸ. ಅದನ್ನ ಮಾಡದೆ ಇದನ್ನೆಲ್ಲ ಮಾಡಿದರೆ ಏನು ಪ್ರಯೋಜನ ಇಲ್ಲ. ಅದಕ್ಕಾಗಿ ಮನ್ನೇ ತದರ್ಪಿತ ಮನೋ ವಚನಾತ್ಮಗೇಹ ಪ್ರಾಣ ಪುನಾತಿ ಸಕಲಂ ನತು ಭೂರಿಮಾನಃ ಅಂತ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ. ಭಗವಂತನಿಗೆ ನಮ್ಮ ಮಾತು, ಮನಸ್ಸು, ಕರ್ಮಗಳನ್ನ ಸಮರ್ಪಣೆ ಮಾಡಲೇಬೇಕು. ದೇವರಲ್ಲಿ ಸಮರ್ಪಣೆಯನ್ನ ಮಾಡದೆ ನೀವು ಯಾವ ಕರ್ಮವನ್ನು ಮಾಡಿಯೂ ಕೂಡ ಪ್ರಯೋಜನ ಇಲ್ಲ. ದೇವರಲ್ಲಿ ಮನಸ್ಸಿಲ್ಲ. ದೇವರಲ್ಲಿ ಮನಸ್ಸಿಲ್ಲದೇನೆ ನೀವು ಯಾವ ಕರ್ಮವನ್ನು ಮಾಡಿದರೂ ಕೂಡ ಆ ಕರ್ಮ ಏನಾಗುತ್ತೆ ಗೊತ್ತಾ? ಅದು ಇನ್ನೂ ನಮಗೆ ಹೆಚ್ಚಿಗೆ ಬಂಧಕವೇ ಆಗತ್ತೆ. ಆ ಕರ್ಮ ನಮಗೆ ಮೋಚಕವಾಗುವುದಿಲ್ಲ. ಬಹಳ ಸುಂದರವಾಗಿ ಹೇಳ್ತಾರೆ ದಾಸರು. ಈ ಮಾತನ್ನ ನಮಗೆ ತೆಗೆದುಕೊಂಡು ಬಂದು ಹೇಳ್ತಾರೆ ನೋಡಿ. ದೇವರಿಗೆ ಸಮರ್ಪಣೆ ಮಾಡದೇ ಇದ್ದ ಯಜ್ಞ, ದೇವರಿಗೆ ಸಮರ್ಪಣೆ ಮಾಡದೇ ಇದ್ದ ದಾನ, ಕರ್ಮ, ಇದು ಯಾವುದೂ ಕೂಡ ನಮಗೆ ಮೋಚಕವಲ್ಲ. ನಮ್ಮನ್ನ ಮೋಕ್ಷಕ್ಕೆ ಕರೆದುಕೊಂಡು ಹೋಗೋದಿಲ್ಲ. ಇನ್ನೂ ಹೆಚ್ಚಿಗೆ ಸಂಸಾರದಲ್ಲೇ ಇರುವಂತೆ ಮಾಡುತ್ತೆ. ನೀವು ಮಾಡಿರೋದು ಕೆಟ್ಟ ಕರ್ಮ ಅಲ್ಲ. ನೀವು ಮಾಡಿರೋದು ಬ್ರಾಹ್ಮಣನಿಗೆ ವಧೆ ಮಾಡಿದ್ದೀರಾ? ಇಲ್ಲ ತಾನೆ. ನೀವು ಮಾಡಿರೋದು ಸುರಾಪಾನ ಮಾಡಿದ್ದೀರಾ? ಇಲ್ಲ. ನೀವು ಸುರಾಪಾನ ಮಾಡಿಲ್ಲ, ಬ್ರಾಹ್ಮಣನ ವಧೆ ಮಾಡಿಲ್ಲ, ಗೋಹತ್ಯೆಯನ್ನು ಮಾಡಿಲ್ಲ, ಒಳ್ಳೆಯ ಹೋಮಾನ ಹೋಮವನ್ನೇ ಮಾಡಿದ್ದೀರಿ, ಬ್ರಾಹ್ಮಣ ಭೋಜನವನ್ನೇ ಮಾಡಿಸಿದ್ದೀರಿ. ಸತ್ಕರ್ಮವೇ ಅದು. ಆದರೆ ಅದು ಸತ್ಕರ್ಮವಾಗಿದ್ದರೂ ಕೂಡ ಅಲ್ಲಿ
ಭಗವದರ್ಪಣ ಬುದ್ಧಿಯಿಂದ ಮಾಡಲಿಲ್ಲ. ಭಗವದರ್ಪಣ ಬುದ್ಧಿಯಿಂದ ಅದು ನಡೀಲಿಲ್ಲ ಅಂತಾದರೆ ಆ ಸತ್ಕರ್ಮವೇ ನಿಮಗೆ ಬಂಧಕವಾಯಿತು, ನಿಮ್ಮನ್ನ ಸಂಸಾರದಲ್ಲಿ ಇನ್ನೂ ಹೆಚ್ಚಿಗೆ ಇರುವಂತೆ ಮಾಡಿತು, ಇರುವಂತೆ ಮಾಡಿ. ಚೆನ್ನಾಗಿ ಹೇಳ್ತಾರೆ, ಸಕಲ ಸತ್ಕ್ರತು ಯಾಗಗಳು ಬಂಧಕವು ತತ್ಪರವಿಲ್ಲದಿರಲೇ, ನಿಖಿಲ ಜೀವರು ಭಿನ್ನ ನಿನ್ನಯ ಶಕುತಿಗೆ ನಮೋ ಎಂಬೆನಲ್ಲದೆ. ಸಕಲ ಸತ್ಕ್ರತು ಯಾಗಗಳು ಬಂಧಕವು ತತ್ಪರವಿಲ್ಲದಿರಲೇ, ನಿಖಿಲ ಜೀವರು ಭಿನ್ನ ನಿನ್ನಯ ಶಕುತಿಗೆ ನಮೋ ಎಂಬೆನಲ್ಲದೆ. ಯುಕುತ ಯುಕ್ತಿಗಳೊಂದಲರಿಯ ದರ್ಭಕನ ಭಿನ್ನಪ ವಹಿಸಿ ನವವಿಧ ಭಕುತಿ ಭಾಗ್ಯವ ಕೊಟ್ಟು ತವ ಸೇವಕರ ಸೇವಕನಿಸದೊಡೆ ಎಂದು ಹೇ ಶ್ರೀನಿವಾಸ, ಎಂದು ಕಾಮ್ಯನು ನಿನ್ನ ಅನುಷ್ಠಿತಂ, ಚೆನ್ನಾಗಿ ಅನುಷ್ಠಾನ ಮಾಡಿದ್ರೂ ಕೂಡ ಭಗವಂತನಿಗೆ ಸಮರ್ಪಿತವಾಗಲಿಲ್ಲ ಅಂತಾದರೆ ಶ್ರಮಯೇವ ಹಿ ಕೇವಲಂ, ಕೇವಲಂ ಶ್ರಮಯೇವ. ಅಲ್ಲಿ ಯಾದವಾರರು ಬರೀತಾರೆ, ಅಗ್ನಿ ಮುಂದೆ ಕೂತ್ಕೊಂಡು ಕಣ್ಣೆಲ್ಲ ಉರಿಸಿಕೊಂಡು ಇಲ್ಲೂ ಶ್ರಮ. ದೇವರಿಗೆ ಸಮರ್ಪಣೆ ಮಾಡದೇ ಇದರಿಂದ ನರಕ, ಅಲ್ಲೂ ಶ್ರಮ. ವಿಶ್ವಕ್ಸೇನ ಕಥಾಶ್ರಯಾಂ ನೋತ್ಪಾದಯೇ ಜದಿರತಿಂ ಶ್ರಮಯೇವ ಹಿ ಕೇವಲಂ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಎಲ್ಲ ದ್ರವ್ಯಗಳನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ. ದೇವರಿಗೆ ನೀವು ಆಡಂಬರವನ್ನ, ಹೊರಗಡೆ ಇರುವಂತಹ ಅನೇಕ ನೂರಾರು ಸಾವಿರಾರು ಪದಾರ್ಥಗಳನ್ನು ತೆಗೆದುಕೊಂಡು ಬನ್ನಿ, ಭಗವಂತನಿಗೆ ಸಮರ್ಪಣೆ ಮಾಡದೇ ಇರುವಂತಹ ನೂರಾರು ಸಾವಿರಾರು ಪದಾರ್ಥಗಳಿದ್ರೂ ಕೂಡ ನಿಮಗೆ ದೇವರು ಫಲವನ್ನ ಅತ್ಯಂತ ಅಲ್ಪವಾಗಿ ಕೊಡ್ತಾನೆ. ನೀವು ಅಲ್ಪವಾದದ್ದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ನಿಮಗೆ ಭಗವಂತ ಅನಂತವಾಗಿ ಕೊಡ್ತಾನೆ ಅನ್ನೋದಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ತಾರೆ, ಕೊಡ್ತಾರೆ ನೋಡಿ. ಕಿಂಚಿತ್ ಕರೋತ್ಯುರ್ವಪಿ ಯತ್ ಸ್ವದತ್ತಂ ಸುಹೃತ್ಕೃತಂ ಫಲ್ವಪಿ ಭೂರಿಕಾರಿ ಮಯೋಪನೀತಂ ಪೃಥುಕೈಕ ಮುಷ್ಟಿಂ ಪ್ರತ್ಯಗೃಹೀತ್ ಪ್ರೀತಿಯುತೋ ಮಹಾತ್ಮ. ನೋಡಿ ಹೇಳ್ತಾರೆ, ಒಟ್ಟಾರೆ 4 ವಿಧವಾಗಿರುವಂತಹ ಆತ್ಮ ಸಮರ್ಪಣ, ಚತುರ್ವಿಧವಾಗಿರತಕ್ಕಂತಹ ಸಮರ್ಪಣ. ಮೊದಲನೆಯದ್ದು ಆತ್ಮನನ್ನೇ ಸಮರ್ಪಣೆ, ಎರಡನೇದ್ದು ಆತ್ಮೀಯವಾದ ಪದಾರ್ಥಗಳ ಸಮರ್ಪಣೆ, ಅದರಲ್ಲಿ ದ್ರವ್ಯ, ಕ್ರಿಯಾ, ಗುಣ. ಸೊ ಒಟ್ಟಾರೆ 4 ಆಯ್ತು. ಆ 4ರಲ್ಲಿ ದ್ರವ್ಯ ಸಮರ್ಪಣೆಯ ಬಗ್ಗೆ ಹೇಳ್ತಾ ಇದ್ದಾರೆ. ಈಗ ಹೇಳ್ತಾರೆ, ಉರುವಪಿ, ಬಹಳಷ್ಟು ನೀವು ತೆಗೆದುಕೊಂಡು ಬಂದಿದ್ದೀರಿ. ಸ್ವದತ್ತಂ ಸಮ್ಯಕ್ ಆತ್ಮೋದ್ದೇಶೇನ ಅದತ್ತಂ ಅನರ್ಪಿತಂ ವಸ್ತು. ಬಹಳ ಇದೆ. ಅದು ಎಷ್ಟಿದೆ ಅಂದ್ರೆ ಸುಮಾರು ದೊಡ್ಡ 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 ದೊಡ್ಡ
ಆ ಪಾತ್ರೆಗಳಲ್ಲಿ ಎಲ್ಲ 33 ಬೆಳ್ಳಿ, ಬಂಗಾರ, ವಜ್ರ ಎಲ್ಲ ಹಾಕಿ ಇಟ್ಟಿದ್ದೀರಿ. ಆದರೆ ಭಗವಂತನಿಗೆ ದೇವರನ್ನ ಉದ್ದೇಶವಾಗಿ ಇಟ್ಕೊಂಡು ನೀವು ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡದೇನೆ ಆ ದಾನವನ್ನು ಮಾಡಿದ್ದಾದರೆ ಅದನ್ನ ಪರಮಾತ್ಮ ಕಿಂಚಿದೇವ ಕರೋತಿ, ಅದಷ್ಟು ದೊಡ್ಡದಾಗಿದ್ರು ಕೂಡ ಅದನ್ನ ದೇವರೇನ್ ಮಾಡಿಬಿಡ್ತಾನೆ, ಇಷ್ಟೇ ಮಾಡ್ತಾನೆ, ಕಿಂಚಿತ್ತೇ ಮಾಡ್ತಾನೆ. ಫಲ್ಗೋಪಿ ವಸ್ತು ಸ್ವಲ್ಪೇ ನೀವು ಭಗವಂತನಿಗೆ ಸಮರ್ಪಣೆಯನ್ನ ಮಾಡಿ, ಸ್ವಲ್ಪೇ ಮಾಡಿ. 33 ಸಾಸಿವೆ ಕಾಳುಗಳನ್ನು ದೇವರಿಗೆ ಸಮರ್ಪಣೆ ಮಾಡಿ ಸಾಕು. 33 ಜೀರಿಗೆ, 33 ಕಸಕಸಿ ದೇವರಿಗೆ ಸಮರ್ಪಣೆ ಮಾಡಿ. ಆದರೆ ನೋಡಿ, ಸುಹೃದ್ಭಿ ಆತ್ಮ ಸಮರ್ಪಣ ಕಾರ್ಯತೆಯ ಸ್ವಪ್ಯೈ ಕೃತಂ ಅರ್ಪಿತಂ, ಭಗವಂತನಿಗೆ ಸಮರ್ಪಣೆ ಮಾಡಿದ ಅಲ್ಪವಾದದ್ದನ್ನು ಕೊಟ್ಟರೂ ಕೂಡ ದೇವರೇನ್ ಮಾಡ್ತಾನೆ, ಭೂರಿಕರು ನಿಮಗೆ ಅದನ್ನ ಅನಂತ ಬಡಿಯಾಗಿ ಕೊಡ್ತಾನೆ, ಅನಂತವಾಗಿ ಕೊಡ್ತಾನೆ. ಯಾಕೆ ಅಂದ್ರೆ ದೇವರು ಪರಮಾತ್ಮ ಭಕ್ತರಲ್ಲಿ ದಯಾವುಳ್ಳವನಾಗಿದ್ದಾನೆ ಅಂತ ಇದರಿಂದ ನಮಗೆ ತಿಳಿದು ಬರುತ್ತೆ. ಅವರು ಎಷ್ಟೆಲ್ಲ ದೊಡ್ಡ 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 ಪದಾರ್ಥಗಳನ್ನು ಸಮರ್ಪಣೆ ಮಾಡಿದರೂ ಅವರಿಗೆ ಕಿಂಚಿತ್ತೇ ಫಲವನ್ನು ಕೊಟ್ಟ. ನಾನು ಕಿಂಚಿತ್ತೇ ಸ್ವಲ್ಪೇ ಪದಾರ್ಥಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ್ರು ನನಗೆ ಬಹಳ ದೇವರು ಕೊಟ್ಟ. ಅಂದರೆ ಇದರ ಅರ್ಥ ಏನು? ದೇವರು ಅತ್ಯಂತ ದಯಾವಾನ್, ಕೃಪಾಳು, ಮಹಾತ್ಮ ಅಂತ ತಿಳಿದು ಬರ್ತಾ ಇದೆ. ಇದಕ್ಕೆ ಉದಾಹರಣೆ ಏನು ಅಂದ್ರೆ ಅದಕ್ಕೆ ಹೇಳ್ತಾರೆ, ಅದಕ್ಕೆ ಉದಾಹರಣೆಯನ್ನ ನಮಗೊಂದು ತಿಳಿಸಿಕೊಡ್ತಾರೆ. ಕಿಂಚಿತ್ ಕರೋತ್ಯುರ್ವಪಿ ಯತ್ವದತ್ತಂ ಸುಹೃತ್ಕೃತಂ ಫಲ್ವಪಿ ಭೂರಿಕಾರಿ ಮಯೋಪನೀತಂ ಪೃಥುಕೈಕ ಮುಷ್ಟಿಂ ಪ್ರತ್ಯಗ್ರಹೀತ್ ಪ್ರೀತಿಯುತೋ ಮಹಾತ್ಮ. ಅದು ಏನಾಯ್ತು ಅಂದ್ರೆ, ಕುಚೇಲ ಸುಧಾಮ ಏನಿದ್ದಾನೆ, ಕುಚೇಲ, ಅವ ಹೇಳುವ ಮಾತು, ಅವ ಹೇಳ್ತಾ ಇದ್ದಾನೆ, ಮಯಾ ಗೃಹಾತ್ ಆಗಮನ ಸಮಯೇ ದಾರಿದ್ರ್ಯ ದೋಷೇಣ ಕಿಯದೇವ ಪೃಥುಕಂ ತದರ್ಥಂ ಆನೀತಂ. ನಾನು ಮನೆಯಿಂದ ಹೊರಟು ಬರಬೇಕಾದ್ರೆ ಕೃಷ್ಣನಿಗೋಸ್ಕರವಾಗಿ, ಪರಮಾತ್ಮನಿಗೋಸ್ಕರವಾಗಿ ಸ್ವಲ್ಪೇ ಒಂದು ಮುಷ್ಟಿ ಮಾತ್ರ ಅವಲಕ್ಕಿಯನ್ನು ತಗೊಂಡು ಬಂದೆ. ಆದರೆ ದೇವರು ಇದರಿಂದ ಪ್ರೀತನಾಗಲಿ, ದೇವರು ಇದರಿಂದ ಸಂತುಷ್ಟನಾಗಲಿ, ಭಗವಂತ ಇದನ್ನ ಸ್ವೀಕಾರ ಮಾಡಿ ನನಗೆ ಅನುಗ್ರಹ ಮಾಡಲಿ ಎಂಬುದಾಗಿ ಭಗವದರ್ಪಣ ಬುದ್ಧಿಯಿಂದ ನಾನು ತಗೊಂಡು ಬಂದೆ. ಆ ಭಗವದರ್ಪಣ ಬುದ್ಧಿಯಿಂದ ನಾನು ತೆಗೆದುಕೊಂಡು ಬಂದ್ರೆ ಮಯೋಪನೀತಂ ಪೃಥುಕೈಕ ಮುಷ್ಟಿಂ, ಪೃಥುಕೈಕ ಮುಷ್ಟಿಂ, ಒಂದು ಮುಷ್ಟಿ ಅವಲಕ್ಕಿಯನ್ನ ಪರಮಾತ್ಮನಿಗೆ ನಾನು ಸಮರ್ಪಣೆ ಮಾಡಿದರೆ ಪ್ರತ್ಯಗ್ರಹಿ, ಆ ಭಗವಂತ ಅದನ್ನು ಸ್ವೀಕಾರ ಮಾಡಿ ನನ್ನ ಮೇಲೆ ಅನುಗ್ರಹ ಮಾಡಿದ್ನಲ್ಲ. ಎಷ್ಟು ಅನುಗ್ರಹ ಮಾಡಿದ! ಕುಚೇಲ, ಅವನ ಹೆಸರೇ ಕುಚೇಲ. ಕು ಅಂದ್ರೆ ಕುತ್ಸಿತ, ಕೆಟ್ಟದಾದ. ಚೇಲ ಅಂದ್ರೆ ಬಟ್ಟೆ. ಚೇಲ ಅಂದ್ರೇನು? ಬಟ್ಟೆ. ಆ ಬಟ್ಟೆ ಹೆಂಗಿತ್ತು ಅಂದ್ರೆ ಅತೀ ಹೊಲಸಾಗಿದೆ ಪಾಪ, ಎಲ್ಲ ಕಡೆ ಹರಿದು ಹೋಗಿದೆ. 10 ಕಡೆಗೆ ಗಂಟು ಕಟ್ಟಿ ಉಟ್ಕೊಂಡಿದ್ದಾನೆ. ಮನೆಯಿಂದ ಬರಬೇಕಾದ್ರೆ ಗೆಳೆಯನಿಗೆ ಕೊಡಬೇಕು ಅಂತ ಒಂದೇ ಒಂದು ಮುಷ್ಟಿ ಅವಲಕ್ಕಿಯನ್ನು ತೆಗೆದುಕೊಂಡು ಬಂದಿದ್ದಾನೆ.
ಅವನು ಕೊಟ್ಟದ್ದೆಷ್ಟು? ಒಂದು ಮುಷ್ಟಿ ಅವಲಕ್ಕಿಯನ್ನ ಕೊಟ್ಟ. ಆದರೆ ದೇವರವನಿಗೆ ಎಷ್ಟು ಕೊಟ್ಟ? ಭಗವಂತವನಿಗೆ ಎಷ್ಟು ಕೊಟ್ಟ? ತಿರುಗಿ ತಾನು ಮನೆಗೆ ಹೋದ್ರೆ ತನ್ನ ಮನೆ ಯಾವುದು ಅಂತ ಗೊತ್ತಾಗಲಿಲ್ಲ, ತನ್ನ ಹೆಂಡತಿ ಯಾರು ಅಂತ ಗೊತ್ತಾಗಲಿಲ್ಲ, ಹೆಂಡತಿ ಯಾರು ಅಂತ ಗೊತ್ತಾಗಲಿಲ್ಲ. ಅಷ್ಟು ಕೊಟ್ಟ ಭಗವಂತ. ಅದಕ್ಕಾಗಿ ಹೇಳ್ತಾರೆ, ಹಾಗಾದರೆ ಅಥೋ ಮುಕ್ಷುಣ ದ್ರವ್ಯಂ ಭಗವತೆ ಸಂತತಂ ಸಮರ್ಪಣೀಯಂ ಇತಿ ಭಾವ. ಹಾಗಾದರೆ ಯಾರಿಗೆ ನಿಮಗೆ ಮೋಕ್ಷ ಹೊಂದಬೇಕು ಎಂಬ ಅಪೇಕ್ಷೆ ಇದೆ, ಅವರು ನಿಮ್ಮ ಎಲ್ಲ ದ್ರವ್ಯಗಳನ್ನ, ಅದು ಎಷ್ಟೇ ಇರಲಿ, ಅದೆಲ್ಲವನ್ನೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಅದಕ್ಕೆ ತುಂಬ ಚೆನ್ನಾಗಿ ಹೇಳ್ತಾರಲ್ಲ ದಾಸರು, ಮುಪ್ಪಿಡಿಯವಲಕಿಯ ತಂದವನಿಗೆ ಒಪ್ಪುವಂತೆ ಕೊಡಲಿಲ್ಲವೇನೋ, ಸರ್ಪಶಯನ ಶ್ರೀ ಪುರಂದರ ವಿಠಲ ಅಪ್ರಮೇಯ ಕಾಯೋ, ನಾನೇನ ಮಾಡಿದೆನೋ ರಂಗಯ್ಯ ರಂಗ ಎನ್ನ ಕಾಯಬೇಕು. ಕರಿರಾಜ ಅವನೇನು ನಿನಗೆ ಬರೆದ ಪತ್ರ ಹೇಳಿ ಕಳ್ಸಿದ್ನ ಗಜರಾಜ? ಕರಿರಾಜ ಕರೆಸಿದನೇ ದ್ರೌಪದಿ ದೇವಿ ಬರೆದೊಲೆ ಕಳುಹಿದಳೆ, ಹರುಷದಿಂದಲೇ ಋಷಿ ಪತ್ನಿಯ ಶಾಪವ. ಭಗವಂತ ಆ ಕುಚೇಲನ ದಾನ ಮುಷ್ಟಿ ಮುಚೆ ಕುಚೇಲ ಮುನಯೇ, ಆ ಭಗವಂತನ ಅನುಗ್ರಹವನ್ನು ನಾವು ಚಿಂತನೆ ಮಾಡಬೇಕು, ಸಮರ್ಪಣೆಯನ್ನು ಮಾಡಬೇಕು. ನಮಗೆ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಈ ವಿಷಯದ ಬಗ್ಗೆ. ವಿಜಯದಾಸರು ಅನೇಕ ಸುಳಾದಿಗಳನ್ನು ಬರೆದಿದ್ದಾರೆ. ಎಲ್ಲ ಆತ್ಮಾರ್ಪಿತವಾಗಬೇಕು ಅಂತ ಅವರ ಅಭಿಪ್ರಾಯ. ವಸ್ತ್ರವನ್ನು ಉಟ್ಕೊಳ್ತೀರಿ, ವಾಸುದೇವನಿಗೆ ಸಮರ್ಪಣೆಯನ್ನು ಮಾಡಿ ವಸ್ತ್ರ ಉಟ್ಕೊಳ್ಳಿ. ಅನ್ನ ಊಟ ಮಾಡ್ತೀರಿ, ಇದು ಭಗವಂತನಿಗೆ ಸಮರ್ಪಣೆ ಮಾಡಿ ನೀವು ಊಟ ಮಾಡಿ. ಹೊಸದಾಗಿ ಮತ್ತೆ ಬಂಗಾರದ ಓಲೆಗಳನ್ನ, ವಸ್ತ್ರಗಳನ್ನ, ಒಳ್ಳೊಳ್ಳೆ ಆಭರಣಗಳನ್ನು ತರ್ತೀರಿ, ಭಗವಂತನಿಗೆ ಸಮರ್ಪಣೆ ಮಾಡಿ ಆಮೇಲೆ ನೀವು ಸ್ವೀಕಾರ ಮಾಡಿ. ಎಲ್ಲಾ ದ್ರವ್ಯಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ. ಎಲ್ಲೋ ದಾರಿಯಲ್ಲಿ ಹೋಗ್ತಾ ಇದ್ದೀರಿ, ದೊಡ್ಡ ಮನೆ ಕಾಣಿಸ್ತು, ದೊಡ್ಡ ಅರಮನೆ. ಆ ಅರಮನೆಯಿಂದ ನೋಡಿ ನಮಗೆ ಗಾಬರಿ ಆಯ್ತು. ಭಗವಂತ ನಿನ್ನ ಅನುಗ್ರಹದಿಂದ ಅವನಿಗೆ ಈ ಅರಮನೆಯನ್ನು ಕೊಟ್ಟಿದ್ದೀಯಪ್ಪ, ಇದು ನಿಂದೆ, ಅವಂದಲ್ಲ. ಆ ಚಿಂತನೆ ಮಾಡಿ. ಆಗ ಏನಾಗತ್ತೆ, ನಮ್ಮ ಮನಸ್ಸಿಗೆ ಜಲಸಿ ಬರೋದಿಲ್ಲ. ಇನ್ನೊಬ್ಬರ ಒಳ್ಳೆ ಉತ್ಸಾಹ, ಅವರ ಒಂದು ಏಳಿಗೆಯನ್ನು ನೋಡಿ, ಅಲ್ಲ ಒಂದು ಮಾತ್ರ ತಪ್ಪು, ಇನ್ನೊಬ್ಬರು ಕಟ್ಟಿದ ದೊಡ್ಡ ಮನೆಯನ್ನ ನೋಡಿ ಆ ಮನೆ ದೇವರೇ ನಿಂಗೆ ನಾ ಸಮರ್ಪಣೆ ಮಾಡ್ತೇನೆ ಅಂತ ಮಾಡಬಾರದು. ಅದು ನಿಮ್ಮನೆ ಅಲ್ಲ, ಅದು ಅವ್ರ ಮನೆ. ಅವ್ರ ಮನೆಯನ್ನ ನೀವು ಸಮರ್ಪಣೆ ಮಾಡ್ಲಿಕ್ಕೆ ಬರಲ್ಲ. ಅವರ ಮನೆ ಅದು ಭಗವಂತನ ಅಧೀನ ಅಂತ ತಿಳ್ಕೋಬೇಕು. ಅದೇ ಭಗವಂತನಿಗೆ ಸಮರ್ಪಣೆ. ದೇಹ, ಈ ಮನೆ, ಸಕಲ ಪದಾರ್ಥಗಳು ಅದು ಭಗವಂತನಿಗೆ ಸಮರ್ಪಣೆ ಮಾಡಿ ನೀವು ಸ್ವೀಕಾರ ಮಾಡಿ. ನಮ್ಮ ಗುರುಗಳು ಮೇಲಿಂದ ಮೇಲೆ ಈ ಮಾತನ್ನ ಹೇಳ್ತಾ ಇರಬೇಕು. ಅವರೇನು ಹೇಳೋರು ಅಂದ್ರೆ, ನಾವು ಅಲ್ಲಿ ವಿದ್ಯಾಪೀಠದಲ್ಲಿದ್ದಾಗ
ಅಡಿಗೆ ಮಾಡುವಂತಹ ಒಂದು ಪಾಳಿ ಬರಬೇಕು. ಅಡಿಗೆ ಮಾಡೋದು 15 ದಿವಸಕ್ಕೊಮ್ಮೆ ಅಡಿಗೆ ಮಾಡಬೇಕು. ಅಡಿಗೆ ಮಾಡೋಕ್ಕಿಂತ ಮುಂಚೆ ಬೆಳಿಗ್ಗೆ ಬೇಗನೆ ಒಲೆ ಹೊತ್ತೋಕ್ಕಿಂತ ಮುಂಚೆ ಹೋಗಿ ಗುರುಗಳ ಹತ್ರ ಇವತ್ತೇನು ಅಡಿಗೆ ಮಾಡಬೇಕು ಅಂತ ಮೆನು ಬರ್ಕೊಂಡು ಬರಬೇಕು. ಅವ್ರು ಹೇಳ್ಬೇಕು, ಇವತ್ತು ಈ ಆರಾಧನೆ ಇದೆ, ಇಂತಹ ಗುರುಗಳ ಆರಾಧನೆ, ಇಂತಹ ಜನ ಬರ್ತಾರೆ, ಈ ರೀತಿ ಆಗ್ಬೇಕು, ಆ ರೀತಿ ಆಗ್ಬೇಕು ಅಂತ ಎಲ್ಲ, 2 ಚಟ್ನಿ, 2 ಪಲ್ಯ, 2 ಕೋಸಂಬರಿ, ಇಷ್ಟೆಲ್ಲ, ಈ ಸ್ವೀಟು, ಅದಾಗ್ಬೇಕು, ಇದಾಗ್ಬೇಕು ಅಂತ ಹೇಳುವಾಗ ನಾವು ಹೋಗಿ ಏನಾದ್ರೂ ಅವ್ರಿಗೆ ಕೇಳಿದ್ವಿ, ಇವತ್ತೇನೇನು ಅಡಿಗೆ ಮಾಡಲಿ ಅಂತ ಕೇಳಿದ್ರೆ ಆಗ ಅವ್ರು ಬೈದ್ಬಿಡು. ಹಂಗೆಲ್ಲ ಇವತ್ತೇನು ಅಡಿಗೆ ಮಾಡಲಿ, ಇವತ್ತೇನು ಸ್ವೀಟು, ಇವತ್ತೇನು ಮೆನು ಅಂತ ಕೇಳ್ತಾರೆ. ಏನ್ ಕೇಳಬೇಕು? ಇವತ್ತು ದೇವರ ನೈವೇದ್ಯಕ್ಕೇನು ಅಂತ ಕೇಳಬೇಕು. ನಮಗೋಸ್ಕರ ಅಲ್ಲ, ನಾವು ತಿನ್ನೋದಕ್ಕಲ್ಲ, ಇವತ್ತು ದೇವರ ನೈವೇದ್ಯಕ್ಕೇನು, ದೇವರ ನೈವೇದ್ಯಕ್ಕೇನು ಅಂತ ಕೇಳು, ನಾನು ದೇವರ ನೈವೇದ್ಯಕ್ಕೆ ಇದನ್ನು ಮಾಡು ಅಂತ ಹೇಳ್ತೀನಿ. ಹೊರತು ಆಮೇಲೆ ತಗೊಳ್ಳೋದು ನಾವೇ ಇಲ್ಲ. ಆದರೆ ಆ ದೇವರ ನೈವೇದ್ಯಕ್ಕೇನು ಅಂತ ಮೊದಲು ಕೇಳು. ದೇವರ ನೈವೇದ್ಯಕ್ಕೋಸ್ಕರವಾಗಿ ಅಡಿಗೆ. ನಾವೆಲ್ಲ ಇವತ್ತು ಆ ಶಬ್ದವನ್ನು ಬಳಸ್ತಾ ಇದ್ದೀವಿ. ಆ ಶಬ್ದದ ಅರ್ಥವೇ ನಮಗೆ ಗೊತ್ತಿಲ್ಲ. ಅಡಿಗೆ ಅಂದ್ರೆ ಏನು? ಅಡಿಗೆ ಅಂದ್ರೆ ನಿಮಗೆ ಗೊತ್ತಿದೆ. ಅಡಿ ಅಂದ್ರೆ ಗೊತ್ತಲ್ಲ? ಅಡಿ ಅಂದ್ರೆ ಪಾದ. ಅಡಿ ಅಂದ್ರೆ ಪಾದ. ಅಡಿಯಲ್ಲಿದೆ ಅಂತ ಹೇಳ್ತಿರಲ್ಲ, ಕೆಳಗಿದೆ. ಅಡಿ ಅಂದ್ರೆ ಪಾದ. ಅಡಿಗೆ ಅಂದ್ರೆ ಪಾದಕ್ಕೆ. ಭಗವಂತ ಈ ಪದಾರ್ಥಗಳನ್ನೇನ್ ಮಾಡಿದ್ದೇನೆ ನಾನು, ಚಟ್ನಿ, ಕೋಸಂಬರಿ, ಪಲ್ಯ, ಅನ್ನ, ಪಾಯಸ, ಇದೇನು ಮಾಡಿದ್ದೇನೆ, ಇದೆಲ್ಲವೂ ಕೂಡ ನಿನ್ನಡಿಗೆ. ನಿನ್ನಡಿಗೆ, ನಿನ್ನ ಪಾದಕ್ಕೆ, ನಿನಗೆ ಸಮರ್ಪಿತ. ಅದಕ್ಕಾಗೇನೆ ಹೆಸರು ಬಂತು ಅಡಿಗೆ ಅಂತ. ನಾವು ಅದನ್ನೆಲ್ಲ ಬಿಟ್ಟು ಬರೀ ಅಡಿಗೆ, ಆ ತಿನ್ನುವ ಪದಾರ್ಥವನ್ನ ಅಡಿಗೆ ಅಂತ ಶುರು ಮಾಡಿಬಿಟ್ಟಿದ್ದೇವೆ. ಇಲ್ಲಿ ಅಡಿಗೆ ಮನೆ ಎಲ್ಲಿದೆ, ಅಡಿಗೆ ಮನೆ ಎಲ್ಲಿದೆ ಅಂತ ಕೇಳ್ತೀವ. ಅಡಿಗೆ ಮನೆ ಎಲ್ಲಿದೆ ಅಂತ ಇಲ್ಲೇ ಇಲ್ಲ. ಅದು ಅಡಿಗೆ ಭಗವಂತನಿಗೆ ಸಮರ್ಪಣೆ ಆಗಬೇಕು. ಆ ಮಾತನ್ನ ಹೇಳ್ತಾರೆ ನೋಡಿ. ಇದು ದ್ರವ್ಯಗಳ ಸಮರ್ಪಣೆ. ಆದರೆ ಕ್ರಿಯಾ ಸಮರ್ಪಣೆ, ನಮ್ಮ ಮಾಡುವ ಎಲ್ಲ ಕ್ರಿಯೆಗಳನ್ನ ಭಗವಂತನಿಗೆ ಸಮರ್ಪಣೆ. ಯಾವ್ಯಾವ ಇಂದ್ರಿಯದಿಂದ ಯಾವ್ಯಾವ ಕ್ರಿಯೆಗಳನ್ನು ಮಾಡ್ತೀವಿ ಅದನ್ನೆಲ್ಲ ಭಗವಂತನಿಗೆ ಸಮರ್ಪಣೆ. ಅದು ಹೇಳ್ತಾರೆ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾ ಅನುಸೃತ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೀತಿ ಸಮರ್ಪಯೇತ್ ತತ್. 11ನೇ ಸ್ಕಂದ 2ನೇ ಅಧ್ಯಾಯ 36ನೇ ಶ್ಲೋಕ ಇದೆ. ಅದನ್ನ ನಾವೆಲ್ಲರೂ ದಿವಸ ಹೇಳ್ತೇವೆ, ಪ್ರತಿನಿತ್ಯದಲ್ಲಿ ಹೇಳುವ ಶ್ಲೋಕ ಇದೆ. ಅದಕ್ಕಾಗಿ ಹೇಳ್ತಾರೆ, ಸಮರ್ಪಣ ಅಂದ್ರೆ ಏನು? ಕಾಯೇನ, ದೇಹದಿಂದ ಮಾಡುವ ಎಲ್ಲ ಕರ್ಮಗಳು, ವಾಚ, ಬಾಯಿಂದ ಹೇಳುವಂತಹ ಕರ್ಮಗಳು, ಮನಸ್ಸಿನಿಂದ ಮಾಡುವ ಕ್ರಿಯಾಗಳು, ಇಂದ್ರಿಯಗಳಿಂದ ಮಾಡುವ ಕರ್ಮಗಳು, ಕ್ರಿಯಾಗಳು, ಬುದ್ಧಿಯಿಂದ ಮಾಡುವುದು, ಆತ್ಮನ ಜೀವನ ಮಾಡುವಂತಹ ಕರ್ಮಗಳು, ಅನುಸೃತ ಸ್ವಾಭಾವಿಕವಾಗಿ ನಮ್ಮಿಂದ ನಡೆಯುವ ಕರ್ಮಗಳು ಅಥವಾ ದೇವರನ್ನ ಅನುಸರಿಸಿಕೊಂಡು ಮಾಡುವ ಕರ್ಮಗಳು ಎಲ್ಲವೂ ಕೂಡ ಪರಸ್ಮೈ ನಾರಾಯಣಾಯ, ಸರ್ವೋತ್ತಮನಾದ ಭಗವಂತನಿಗೆ ನಾನು ಸಮರ್ಪಣೆ ಮಾಡುತ್ತೇನೆ. ಭಗವಂತನಿಗೆ ಸಮರ್ಪಣೆ ಮಾಡುತ್ತೇನೆ. ಇದೇ ಬಿಂಬೋಪಾಸನೆ. ಕರ್ಮಗಳನ್ನೆಲ್ಲ ಭಗವಂತನಿಗೆ
ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ವಿಷ್ಣೋ ತವಾರಾಧನಂ. ಭಗವಂತ, ನಾನೇನೇನು ಕರ್ಮಗಳನ್ನ ಮಾಡ್ತೇನೆ, ಇಂದ್ರಿಯಗಳಿಂದ ಕ್ರಿಯಾಗಳನ್ನ ಮಾಡ್ತೇನೆ, ಅದೆಲ್ಲವೂ ಕೂಡ ನಿನ್ನ ಆರಾಧನೆ. ನೋಡಿ, ಬಹಳ ಸುಂದರವಾಗಿ ಹೇಳ್ತಾರೆ. ನಾವು ಇದಕ್ಕೋಸ್ಕರವಾಗಿ ಕಷ್ಟಪಡುವ ಕಾರಣವೇ ಇಲ್ಲ, ಶ್ರಮ ಪಡುವ ಕಾರಣವೇ ಇಲ್ಲ. ಸ್ವಲ್ಪ ಆ ಕಡೆಗೆ ಗಮನ ಹೋದ್ರೆ ಸಾಕು. ನಮಗೆ ಯಾವ ಕರ್ಮವನ್ನು ಮಾಡ್ತಿರ್ತೇವೆ, ಮಾಡುವಾಗ ದೇವರ ಬಗ್ಗೆ ಸ್ವಲ್ಪ ಗಮನ ಹೋದರೆ ಸಾಕು. ಆ ಕ್ರಿಯಾ ನಾವು ಭಗವಂತನಿಗೆ ಸಮರ್ಪಣೆ ಮಾಡಲಿಕ್ಕಾಗತ್ತೆ. ಅದಕ್ಕಾಗಿಯೇ ವಿಜಯದಾಸರು ತುಂಬ ಚೆನ್ನಾಗಿ ಈ ಮಾತನ್ನು ನಮಗೆ ತಿಳಿಸಿಕೊಡ್ತಾರೆ. ನಾವು ದೇವರಿಗೆ ಸಕಲ ಕರ್ಮಗಳನ್ನ, ಕ್ರಿಯಾಗಳನ್ನ ಹೇಗೆ ಸಮರ್ಪಣೆ ಮಾಡಬೇಕು ಆ ಮಾತಲ್ಲಿ ಹೇಳ್ತಾರೆ. ಕಂಡ ಕಂಡದೆಲ್ಲ ಕಮಲನಾಭನ ಮೂರ್ತಿ, ಉಂಡೂಟದಿಲ್ಲ ವಿಷ್ಣು ಪೂಜೆ, ತಂಡ ತಂಡದ ವಾರ್ತೆ ವಾರಿಜಾಕ್ಷನ ಕೀರ್ತಿ, ಹಿಂಡು ಮಾತುಗಳೆಲ್ಲ ಹರಿಯ ನಾಮ, ಸಾಧನಕ್ಕೆ ಬಗೆಗಾಣೆ ಎನ್ನಬಹುದೇ, ಸಾದರದಿ ಗುರು ಕರುಣೆ ತಾ ಪಡೆದ ಬಳಿಕ, ಸಾಧನಕ್ಕೆ ಬಗೆಗಾಣೆ ಎನ್ನಬಹುದೇ. ಸಾಧನೆ ಮಾಡ್ಲಿಕ್ಕೆ ಆಗಲ್ಲ ಅನ್ಬೇಡಿ. ನೋಡಿದ್ದೆಲ್ಲ ದೇವರ ಮೂರ್ತಿ ಅಂತ ತಿಳ್ಕೊಳ್ಳಿ, ಮಾತಾಡಿದ್ದೆಲ್ಲ ದೇವರ ಭಜನೆ ಅಂತ ತಿಳ್ಕೊಳ್ಳಿ. ಕಷ್ಟ ಇದೆ, ಅದನ್ನ ಆ ರೀತಿ ಅನುಸಂಧಾನ ಬರೋದಿಲ್ಲ ನಮಗೆ. ದಾಸರ ಹಾಡುಗಳನ್ನು ಹಾಡ್ತೇವೆ, ಅವ್ರು ಬರೋದಿಲ್ಲ. ಅವ್ರು ಹೇಳ್ತಾರೆ, ನೀನು ಮಲ್ಕೊಂಡಿ ಅಂದ್ರೆ ಮಲ್ಕೊಳ್ಳುವಾಗ ನಾನು ಭೂಮಿ ತಾಯಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ತಿಳ್ಕೊ. ಮೈಮರೆತು ಮಲಗುವುದೇ ಧರಣಿ ದೇವಿಗೆ ನಮಸ್ಕಾರ, ಕೈಮೀರಿ ಹೋದಂತೆ ಕೃಷ್ಣಾರ್ಪಣ. ಅಂದಲ್ಲಿ ವಿಚಾರ ಮಾಡಿ ಆ ಮಾತನ್ನು ಹೇಳ್ತಾರೆ. ನ ಕೇವಲಂ ಇದಾನೀಂತನ ಕ್ರಿಯಾಯೇವ ಭಗವತಿ ಸಮರ್ಪಣೀಯ. ಕ್ರಿಯಾಗಳನ್ನ ಸಮರ್ಪಣೆ ಮಾಡಬೇಕಾದ್ರೆ ನಾವೇನು ಇದೀಗ ವರ್ತಮಾನ ಕಾಲದಲ್ಲಿ ಏನು ಕ್ರಿಯಾಗಳನ್ನ ಮಾಡ್ತಾ ಇದ್ದೇವೆ, ಈ ಕ್ರಿಯಾಗಳನ್ನಷ್ಟೇ ಭಗವಂತನಿಗೆ ಸಮರ್ಪಣೆ ಮಾಡೋದಲ್ಲ, ಭೂತಪೂರ್ವ. ನಾನು ಮೊನ್ನೆ ಹೇಳಿದ್ದೇನೆ, ಅನಂತ ಜನ್ಮಗಳಲ್ಲಿ ನಾನೇನು ಕ್ರಿಯಾಗಳನ್ನ ಮಾಡಿದೆ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಬಹುದು. ಕರಿಷ್ಯಮಾಣಾಚ, ಇನ್ನು ಮುಂದೆ ನಾನು ಕ್ರಿಯಾಗಳನ್ನು ಮಾಡ್ತೇನೆ ಅವುಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಬಹುದು. ಯಾಕೆಂದ್ರೆ ಯಸ್ಮಿನ್ ಜನ್ಮನಿ ಸಮರ್ಪಣ ಶಕ್ತಿಂ ದದಾತಿ ಭಗವಾನ್ ತಸ್ಮಿನ್ನೇವ ಜನ್ಮನಿ ತ್ರಿವಿಧಾಪಿ ಕ್ರಿಯಾ ಸಮರ್ಪಿತಾ ಚೇತ್. ಈಗ ಈ ಜನ್ಮದಲ್ಲಿ ಭಗವಂತ ನಮಗೆ ಸಮರ್ಪಣೆ ಮಾಡುವ ಶಕ್ತಿಯನ್ನು ಕೊಟ್ಟಿದ್ದಾನೆ. ಹಾಗಾಗಿ ಈ ಜನ್ಮದಲ್ಲೇನೆ ನಾವು ಮಾಡುವ ತ್ರಿವಿಧವಾದ ಕ್ರಿಯಾಗಳು, ಕಾಯಿಕವಾದ, ಮಾನಸಿಕವಾದ, ವಾಚನಿಕವಾದ ಎಲ್ಲ ಕ್ರಿಯೆಗಳನ್ನ ಭಗವಂತನಿಗೆ ನಾವು ಸಮರ್ಪಣೆಯನ್ನು ಮಾಡಿಬಿಟ್ರೆ ಪೂರ್ವಜನ್ಮಗೂ ಸ್ಮರಣ ವಿರಹಿತಾಪಿ ಕ್ರಿಯಾ ಸರ್ವಾಪಿ ಸಾರ್ಥಕ ಭವತಿ. ಅಂದ್ರೆ ಉದಾಹರಣೆಗೆ ಹೇಳಬೇಕು ಅಂದ್ರೆ, ಈ ಜನ್ಮದಲ್ಲಿ ಭಗವಂತ ನಮಗೆ ಕ್ರಿಯಾಗಳನ್ನ ಸಮರ್ಪಣೆ ಮಾಡುವ ಬುದ್ಧಿಯನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ನೀವೇನ್ ಮಾಡಬೇಕು ಅಂದ್ರೆ, ಪರಮಾತ್ಮ ಅನಂತ ಜನ್ಮಗಳಲ್ಲಿ ನಾನೇನು ಸತ್ಕರ್ಮಗಳನ್ನ ಕ್ರಿಯಾಗಳನ್ನ ಮಾಡಿದ್ದೆ ಆ ಎಲ್ಲ ಕ್ರಿಯಾಗಳನ್ನ ನಿಂಗೆ ಸಮರ್ಪಣೆ ಮಾಡ್ತೇನೆ ಅಂದ್ಬಿಟ್ರೆ, ಯಾವ ಜನ್ಮದಲ್ಲಿ ನೀವಿದ್ರಿ, ಸಪೋಸ್ ಪೂರ್ವ ಜನ್ಮದಲ್ಲಿ ನೀವೇನೋ ಒಂದು ಗೋವು ಆಗಿದ್ರಿ, ಒಂದು ಎಮ್ಮೆ ಆಗಿದ್ರಿ,
ಅಥವಾ ಇನ್ನೇನೋ ಬೇರೆ ಪ್ರಾಣಿಯಾಗಿದ್ರಿ, ಆಗ ದೇವರಿಗೆ ನೀವು ಮಾಡಿದ ಸತ್ಕರ್ಮವನ್ನು ಸಮರ್ಪಣೆ ಮಾಡುವ ಶಕ್ತಿ ಇರಲಿಲ್ಲ, ದೇವರಿಗೆ ಸ್ಮರಣೆ ಮಾಡುವ ಶಕ್ತಿ ಇರಲಿಲ್ಲ. ಅವಾಗ ಇರಲಿಲ್ಲ. ಆದ್ದರಿಂದಾಗಿ ಈಗ ದೇವರು ಆ ಶಕ್ತಿ ಕೊಟ್ಟಿದ್ದಾನಲ್ಲ, ಅಂದಮೇಲೆ ಈಗಲೇ ಅದನ್ನು ಸಮರ್ಪಣೆ ಮಾಡಿದರೆ ಆಗ ಪೂರ್ವ ಜನ್ಮದಲ್ಲಿ ನೀವು ಮಾಡಿದ ಆ ಕರ್ಮ ವ್ಯರ್ಥ ಆಗುವುದಿಲ್ಲ, ಅದು ಸಾರ್ಥಕ ಆಗತ್ತೆ. ಯಾಕೆ? ಅದನ್ನು ನೀವು ಈಗ ಸಮರ್ಪಣೆ ಮಾಡ್ತಾ ಇದ್ದೀರಿ. ಆ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗ್ತಾ ಇದೆ. ಇನ್ನು ಎಷ್ಟೋ ಜನ್ಮಗಳು ಬರೋದಿದೆ, ಇನ್ ಮುಂದೆ ಎಷ್ಟೋ ಜನ್ಮಗಳು ಬರೋದಿದೆ. ಆ ಜನ್ಮಗಳು ಬರಬೇಕಾದಾಗ ನಿಮಗೆ ದೇವರಿಗೆ ಸಮರ್ಪಣೆ ಮಾಡುವ ಬುದ್ಧಿ ಇಲ್ಲದೆ ಇರುವ ಜನ್ಮ ಬಂದ್ರೆ ಏನ್ ಮಾಡ್ತೀರಿ? ದೇವರಿಗೆ ಸಮರ್ಪಣೆ ಮಾಡುವ ಬುದ್ಧಿ ಇಲ್ಲದೆ ಇರುವ ಯೋನಿಯಲ್ಲಿ ಹುಟ್ಟಿದ್ರಿ ಅಂದ್ರೆ ಆಗ ಏನ್ ಮಾಡೋದು? ಅದಕ್ಕೆ ಮುಂದೆ ಮಾಡುವ ಕರ್ಮಗಳನ್ನ ಇದೇ ಜನ್ಮದಲ್ಲೇನೆ ಭಗವಂತನಿಗೆ ಸಮರ್ಪಣೆ ಮಾಡಿಬಿಡಿ. ರಿಸರ್ವ್ ಮಾಡಿದ ಹಾಗೆ ಬೈ ಡಿಫಾಲ್ಟ್ ಆ ಕರ್ಮ ಅದು ದೇವರಿಗೆ ಸಮರ್ಪಣೆ ಆಗಿಬಿಡತ್ತೆ. ಇಲ್ಲ, ಕರ್ಮವನ್ನ ಮಾಡೇ ಇಲ್ಲ, ಹೆಂಗ್ ಮಾಡೋದ್ರಿ ಸಮರ್ಪಣೆ? ಕರ್ಮ ಮಾಡಿದ ಮೇಲೆ ತಾನೇ ಸಮರ್ಪಣೆ ಮಾಡಬೇಕು. ಕ್ರಿಯಾ ಮಾಡೇ ಇಲ್ಲ, ಕರ್ಮ ಆಗೇ ಇಲ್ಲ, ಆಗದೇ ಇದ್ರೆ ಹೇಗೆ ಸಮರ್ಪಣೆ ಮಾಡಬಹುದು ದೇವರಿಗೆ? ಮಾಡಬಹುದು, ಅವಶ್ಯವಾಗಿ ಮಾಡಬಹುದು, ಏನ್ ತಪ್ಪಿಲ್ಲ. ಭೀಮಸೇನ್ ದೇವರು ಮಾಡಿದ್ದಾರೆ. ಭೀಮಸೇನ್ ದೇವರು, ವಾಯುದೇವರು ಯಾವಾಗಲೂ ಹಾಗೆ ಮಾಡ್ತಾರೆ. ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೇ ಸುಕೃತಾನಿ ತಾವತ್ ಕರಿಷ್ಯಮಾಣಾನಿ ತಸ್ಯ ಪೂಜಾ ಸಂಕಲ್ಪಯಾಮಾಸ ಸಸಿದ್ಧ ಬುದ್ಧಿ. ವೇದವ್ಯಾಸ ಸಮರ್ಪಣೆಯನ್ನು ಮಾಡಿ ಮುಂದೆ ಮಾಡುವ ಕರ್ಮಗಳನ್ನ ಭಗವಂತನ ಪೂಜೆ ಎಂಬುದಾಗಿ ಸಮರ್ಪಣೆಯನ್ನು ಮಾಡ್ತಾರೆ. ಅದಕ್ಕಾಗಿಯೇ ಇಲ್ಲದೇ ಬಂತು, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧ್ಯಾತ್ಮನವ ಮಾಡುವುದು. ಕರೋಮಿ ಯದ್ಯತ್ ಸಕಲ ಪರಸ್ಮೈ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾ, ಭಗವಂತನ ಪೂಜೆ ಎಂಬುದಾಗಿ ಸಮರ್ಪಣೆ ಮಾಡಿ. ನೋಡಿ, ಇನ್ನೊಂದು ಮಾತನ್ನ ಹೇಳ್ತಾರೆ, ತಥಾ ಅಸ್ಮಿನ್ನಪಿ ಜನ್ಮನಿ, ಇದೇ ಜನ್ಮದಲ್ಲೇನೆ ವಾರ್ಧಕಾದೌ ರೋಗಾದಿ ಉಪದ್ರವ ದಶಾಯಾಂ ತತ್ತತ್ಕಾಲೇಷು ಕ್ರಿಯಮಾಣಾಯಾಂ ಕ್ರಿಯಾಯಾಂ ಸಮರ್ಪಣ ಶಕ್ತಿ ಮಾಭೂತ್ ಇತಿ ತಾನ್ ಏಷ್ಯಾನ್ ರೋಗಾದಿಕಾನ್ ತತ್ತತ್ಕಾಲೀನ ಕ್ರಿಯಾಶ್ಚ. ಇದೇ ಜನ್ಮದಲ್ಲೇನೆ ನಿಮಗೆ ವೃದ್ಧಾಪ್ಯ ಬಂದಾಗ ಕೋಮಾವಸ್ಥೆಯಲ್ಲಿ ಹೋಗಿದ್ರೆ ಏನ್ ಮಾಡ್ತೀರವಾಗ? ಆಗ ಆ ಕರ್ಮಗಳನ್ನು ಮಾಡಿದಾಗ ಕ್ರಿಯಾಗಳನ್ನು ದೇವರಿಗೆ ಸಮರ್ಪಣೆ ಮಾಡ್ಲಿಕ್ಕೆ ಆಗತ್ತಾ ನಿಮಗೆ? ಆಗೋದಿಲ್ಲ. ಅಂದಮೇಲೆ ಇದೇ ಜನ್ಮದಲ್ಲೇನೆ ರೋಗಾದಿ ಉಪದ್ರವಗಳು ಬಂದಾಗ ನನಗೆ ದೇವರ ಚಿಂತನೆ ಬರುವುದಿಲ್ಲ. ವ್ಯಾಸರಾಜರು ಮಹಾಪ್ರಭುಗಳು ಒಂದು ಮಾತು ಹೇಳಿದ್ದಾರೆ, ತುಂಬಾ ಚೆನ್ನಾಗಿದೆ. ಆ ಹಾಡು ನಂಗೆ ನೆನಪಾಗ್ತಾ ಇಲ್ಲ, ವಿಷಯವನ್ನ ಹೇಳ್ಬಿಡ್ತೀನಿ. ಆ ಭಗವಂತ ಅಂತ್ಯಕಾಲದಲ್ಲಿ ನಿನ್ನ ಸ್ಮರಣೆ ಆಗಬೇಕು, ಅದು ವಾಸ್ತವ. ಆದರೆ ಅಂತ್ಯಕಾಲದಲ್ಲಿ ನಿನ್ನ ಸ್ಮರಣೆ ಆಗತ್ತೋ ಇಲ್ಲೋ ಅಂತ ಗೊತ್ತಿಲ್ಲ. ಅದಕ್ಕಾಗಿ ಈಗಲೇ ನಿನ್ನ ಸ್ಮರಣೆ ಮಾಡ್ತಾ ಇದ್ದೀನಿ. ನನ್ನ ಅಂತ್ಯಕಾಲ ಬಂದಾಗ ಇವನು ಆಗ ಸ್ಮರಣೆ ಮಾಡಿದವನು ಅಂತ ನನ್ನ ಬಗ್ಗೆ ಸ್ವಲ್ಪ ಪ್ರೀತಿಯಿಂದ ಉದ್ಧಾರ ಮಾಡು. ತುಂಬಾ ಚೆನ್ನಾಗಿ ಹೇಳ್ತಾರೆ. ಇವನು ಆಗ ಸ್ಮರಣೆ ಮಾಡಿದ್ದ ಪಾಪ, ಈಗ ಏನೂ ಬಂದಿಲ್ಲ ಬಿಡ್ನಿ ಅಂತ ಆದ್ರೂ ನನ್ನನ್ನು ಉದ್ಧಾರ ಮಾಡು. ಹಾಗೆ ತಿಳಿಯಬೇಕಾದ ವಿಚಾರವೇನು ಅಂದ್ರೆ, ದೇವರನ್ನ, ಭಗವಂತನನ್ನ ದೇವರಿಗೆ ಸಮರ್ಪಣೆ ಮಾಡೋದು. ಮುಂದೆ ಕಾಯೇನ ವಾಚ ಮನಸ ಇಂದ್ರಿಯವ ಯದ್ಯತ್ ಕರೋಮಿ, ಮುಂದೇನು ಮಾಡವನಿದ್ದೀನಿ, ಈಗ ಮಾಡೋದು, ಮುಂದೆ ಮಾಡೋದು. ಆ ಅಂತ್ಯ ಅವಸ್ಥೆ ಕಾಲ ಬಂದಾಗ ನನಗೆ ದೇವರಿಗೆ ಸಮರ್ಪಣೆ ಮಾಡ್ಲಿಕ್ಕೆ ಆಗತ್ತೋ ಇಲ್ಲೋ ಗೊತ್ತಿಲ್ಲ.
ಈಗಲೇ ಮಾಡ್ಬಿಡ್ತೀನಿ ಸ್ವಾಮಿ. ಅದಕ್ಕಾಗಿ ಹೇಳ್ತಾರೆ ನೋಡಿ, ಸಮರ್ಪಣ ಶಕ್ತಿ ಮಾಭೂತಿ ತಾನ್ ಏಶ್ಚ ರೋಗಾಧಿಕಾಂತ ತತ್ಕಾಲೀನ ಕ್ರಿಯಾಶ್ಚ ತಥಾ ಮರಣಾನಂತರ ಕ್ರಿಯಮಾಣ, ಮರಣ ಆದ ಮೇಲೆ ಮಾಡುವಂತಹ ಶವದಾಹಾದಿ ಕ್ರಿಯಾಂ, ನನ್ನ ಶವದಾಹಾದಿಗಳನ್ನೇನು ಮಾಡ್ತಾರಲ್ಲ ಅದು ಮರಣ ಆದ ಮೇಲೆ ಮಾಡುವ ಕ್ರಿಯಾ, ಅದು ನಾನು ಈಗಲೇ ಸಮರ್ಪಣೆ ಮಾಡಿಬಿಡ್ತೀನಿ. ಯಾಕೆ ನಾನು ಅವಾಗ ಇರೋದಿಲ್ಲ, ನನಗೆ ಈ ದೇಹವೇ ಇರೋದಿಲ್ಲ ಅವಾಗ. ಅದನ್ನೂ ಭಗವಂತ ನಿನಗೆ ಸಮರ್ಪಣೆ ಮಾಡಬೇಕು ಅನ್ನೋದನ್ನ ಸೂಚನೆ ಮಾಡೋದಕ್ಕಾಗಿ ಯದ್ಯತ್ ಕೃತಂ ಕರಿಷ್ಯಮಾಣಂಚ ತತ್ಸಕಲಂ ಇಹ, ನೋಡಿ ಅದನ್ನ ಈ ಮಾತಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಕರೋಮಿ ಯದ್ಯತ್ ಸಕಲಂ ಪರಸ್ಮೈ, ಕರೋಮಿ ಯದ್ಯತ್ ಸಕಲಂ, ಯದ್ಯತ್ ಕರೋಮಿ ಏನೇನು ಮಾಡ್ತೇನೆ, ಸಕಲಂ ಕರೋಮಿ ಮಾಡ್ತೇನೆ, ಮುಂದೇನ್ ಮಾಡೋರಿದ್ದೇನೆ, ಸಕಲಂ ಪರಸ್ಮೈ ಸಮರ್ಪಯಾಮಿ, ಹೇಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ ಅಂತ ನಮಗೆ ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ ನೋಡಿ. ನೈಷ್ಕರ್ಮ್ಯಮಪ್ಯಚ್ಯುತ ಭಾವವರ್ಜಿತಂ ನ ಶೋಭತೆ ಜ್ಞಾನಮಲಂ ನಿರಂಜನಂ ಕುತಃ ಪುನಃ ಶಶ್ವದಭದ್ರಮೀಶ್ವರೇ ನ ಚಾರ್ಪಿತಂ ಕರ್ಮ ಯದಪ್ಯ ಕಾರಣಂ. ಏನಂತಾರೆ, ಸರಿ ನೀವೇನೋ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಮಾಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ಸಮರ್ಪಣೆಯನ್ನ ಯಾಕೆ ಮಾಡಬೇಕು, ದೇವರಿಗೆ ಸಮರ್ಪಣೆಯನ್ನು ಯಾಕೆ ಮಾಡಬೇಕು, ಕಿಮನೇನ ಕ್ರಿಯಾಯಾಹ ಸಮರ್ಪಣೇನ ಶ್ರುತ್ಯಾದಿ ಅವಿಹಿತ ಪರಿತ್ಯಾಗ ಪೂರ್ವಕಂ ವಿಹಿತ ಅನುಷ್ಠಾನಮೇವ ಫಲಸ್ಯ ಜಾಯಮಾನತ್ವಾತ್. ಅವರಂತಾರೆ ವೇದಗಳಲ್ಲಿ ಶ್ರುತಿಗಳಲ್ಲಿ ಯಾವುದನ್ನ ಮಾಡಬೇಡ ಅಂತ ಹೇಳಿದ್ದಾರೋ ಅದನ್ನು ಬಿಟ್ರೆ ಆಯ್ತು, ಯಾವುದನ್ನ ಮಾಡು ಅಂತ ಹೇಳಿದ್ದಾರೋ ಅದನ್ನು ಮಾಡಿದ್ರೆ ಆಯ್ತು. ಅಷ್ಟು ಶ್ರುತಿಯಲ್ಲಿ ಹೇಳೋದ್ರಿಂದ, ಶ್ರುತಿಯಲ್ಲಿ ಏನು ಹೇಳಿದ್ದಾರೆ, ವೇದಗಳಲ್ಲಿ ಏನು ಹೇಳಿದ್ದಾರೆ ಅದನ್ನ ಅನುಷ್ಠಾನ ಮಾಡೋದ್ರಿಂದ ಫಲ ಸಿಗತ್ತೆ. ಯಾವುದನ್ನ ಮಾಡಬೇಡ ಅಂತ ಹೇಳಿದ್ದಾರೆ ಅದನ್ನು ಬಿಡೋದ್ರಿಂದಲೂ ಕೂಡ ಫಲ ಸಿಗತ್ತೆ. ಅಂದ ಮೇಲೆ ಯಾಕ್ರಿ ಸಮರ್ಪಣೆ ಮಾಡಬೇಕು, ಸಮರ್ಪಣೆ ಮಾಡಿದರೇನೇ ಫಲ ಸಿಗತ್ತೆ ಅಂತ ಯಾರು ಹೇಳಿದ್ದಾರೆ ನಿಮಗೆ? ಕರ್ಮಗಳನ್ನ ಭಗವಂತನಿಗೆ ಸಮರ್ಪಣೆ ಮಾಡಿದರೇನೇ ಫಲ ಸಿಗತ್ತೆ ಯಾರು ಹೇಳಿದ್ದಾರೆ ಅಂತ ಪ್ರಶ್ನೆ ಬಂದ್ರೆ ಅದಕ್ಕಾಗಿ ಹೇಳ್ತಾರೆ ಅಲ್ಲ. ನೋಡಿ ಅದಕ್ಕಾಗಿ ಹೇಳ್ತಾರೆ ಯದಾ ಮುಖ್ಯತಃ ಮುಕ್ತಿ ಸಾಧನತೆಯ ಶ್ರುತ್ಯಾದಿ ವಿಹಿತಂ ಸರ್ವಪಾಪ ಪರಿಹಾರಕತೆಯ ಪ್ರಮಿದಮಪಿ ಜ್ಞಾನಂ ಬ್ರಹ್ಮವಿದ್ಯಾ ವಿರಹಿತಃ ಬ್ರಾಹ್ಮಣಃ ಇವ ಅಶೋಭಾಂ ಪಿಬರ್ತಿ. ನೋಡ್ರಿ ಏನಂತಾರೆ ಅಂದ್ರೆ, ಅತ್ಯಂತ ಮುಕ್ತಿಗೆ ಸಾಧನವಾದದ್ದು ಯಾವುದು ಅದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಅಂದ್ರೆ ಇಲ್ಲಿ ಹೇಳಿದ ವಿಷಯ ತುಂಬಾ ಚೆನ್ನಾಗಿದೆ. ಏನಂತಾರೆ ಅಂದ್ರೆ, ನೈಷ್ಕರ್ಮ್ಯಮಪಿ ಅಚ್ಯುತ ಭಾವವರ್ಜಿತಂ ನ ಶೋಭತೆ ಜ್ಞಾನಮಲಂ ನಿರಂಜನಂ ಪುನಃ ಸದಾ ಶಶ್ವದಭದ್ರಮೀಶ್ವರೇ. ಅವರು ಹೇಳ್ತಾರೆ ನಮಗೆ ಡೈರೆಕ್ಟ್ ಆಗಿ ಸಾಕ್ಷಾತ್ತಾಗಿ ಮೋಕ್ಷವನ್ನು ತಂದುಕೊಡುವುದು ಯಾವುದು? ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ ನಮಗೆ ಡೈರೆಕ್ಟ್ ಆಗಿ ಮೋಕ್ಷವನ್ನು ತಂದುಕೊಡುತ್ತೆ. ಆ ಜ್ಞಾನ ಏನಿದೆ ಆ ಜ್ಞಾನವನ್ನೇ ನಾವು ಭಗವಂತನಿಗೆ ಸಮರ್ಪಣೆ ಮಾಡದೇ ಇದ್ದರೆ ಅದು ಅಂದ್ರೆ ಅದು ಎಷ್ಟು ಶುದ್ಧವಾಗಿರುತ್ತೆ ಗೊತ್ತಾ?
ಭಾರಿ ಪ್ಯೂರ್ ಅದು. ಯಾಕೆ? ಅದು ನಿಷ್ಕಾಮ ಕರ್ಮದಿಂದ ಬಂದಿರತಕ್ಕಂತಹ ಜ್ಞಾನ. ಅದು ಸಕಾಮ ಕರ್ಮ ಅಲ್ಲ, ನಿಷ್ಕಾಮ ಕರ್ಮದಿಂದ ಬಂದಿರತಕ್ಕಂತಹ ಅಪರೋಕ್ಷ ಜ್ಞಾನ. ಆ ಜ್ಞಾನ ಏನಿದೆ, ಆ ಜ್ಞಾನವನ್ನ ಭಗವಂತನಿಗೆ ಸಮರ್ಪಣೆ ಮಾಡದೇ ಇದ್ದರೇನೆ ಫಲ ಕೊಡೋದಿಲ್ಲ. ಅದು ಅಂದ ಮೇಲೆ ಯಾವಾಗಲೂ ಪಾಲಿಟೆಡ್ ಆಗಿರುವಂತಹ ಮಾಡುವ ಕರ್ಮದಲ್ಲಿ ಅದರಲ್ಲಿ ಹೊಲಸೆ ಜಾಸ್ತಿ ತುಂಬಿರುತ್ತೆ. ಅದು ಪಾಲ್ಯೂಷನ್ನೇ ಜಾಸ್ತಿ ಇರುತ್ತೆ ಅದರಲ್ಲಿ. ಮೇಲ್ ನೋಡ್ಲಿಕ್ಕೆಲ್ಲ ತುಂಬಾ ಚೆನ್ನಾಗಿ ಪೇಂಟ್ ಬಡ್ದಿರ್ತಾರಷ್ಟೇ, ಒಳಗಡೆ ಎಲ್ಲ ಕಡ್ಡಿ ಕಸ ಇದೇ ತುಂಬಿರುತ್ತೆ. ಅದನ್ನು ನೀವು ಸಮರ್ಪಣೆ ಮಾಡದೆ ಮಾಡ್ತೀನಿ ಅಂತಂದ್ರೆ ಅದು ನಿಮಗೆ ಫಲ ಕೊಡುತ್ತಾ? ಅದು ಫಲ ಕೊಡುತ್ತಾ ನಿಮಗೆ? ಕೊಡೋದಿಲ್ಲ ಅಂತ ನಾ ಹೇಳಿದ ಅರ್ಥ ಆಯ್ತಲ್ಲ. ಅಂದ್ರೆ ಅಪ್ಪಟ ಚಿನ್ನ, ಭಾರೀ ಒಂದು ಸ್ವಲ್ಪ ಅದರಲ್ಲಿ ಮಿಕ್ಸ್ಡ್ ಆಗದೇ ಇರುವಂತಹ ಒಂದು ಒಳ್ಳೆ ಬಂಗಾರ, ಆ ಬಂಗಾರದ ಆಭರಣ ಇದು. ಆ ಬಂಗಾರದ ಆಭರಣವನ್ನ ನೀವು ದೇವರಿಗೆ, ಶ್ರೀನಿವಾಸ ದೇವರಿಗೆ ಸಮರ್ಪಣೆ ಮಾಡಬೇಕಾಗಿದೆ. ಸಮರ್ಪಣೆ ಮಾಡಬೇಕಾದ್ರೆ ಆಗ ಏನ್ ಮಾಡ್ತಾರೆ ಅಂದ್ರೆ, ಇದನ್ನ ನೀವು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂದ್ರೆ ಇದನ್ನ ನಾವು ಚೆಕ್ ಮಾಡಿ ಕೊಡಬೇಕು. ಇಲ್ರಿ ಇದು ಪ್ಯೂರ್ ರೀ, ಇದು ಅವೆಲ್ಲ ನಡೆಯೋದಿಲ್ಲ. ನೀವು ಎಲ್ಲೋ ಯಾವುದೋ ಅಂಗಡಿಯಲ್ಲಿ ನೀವು ಚೆಕ್ ಮಾಡ್ಕೊಂಡ್ಬಂದ್ರೆ ನಡೆಯೋದಿಲ್ಲ. ನಮ್ಮ ತಿರುಪತಿ ಶ್ರೀನಿವಾಸ ದೇವರ ಪಕ್ಕದಲ್ಲಿ ಒಂದು ಮಷೀನ್ ಇದೆ, ಅದರಲ್ಲಿ ಚೆಕ್ ಮಾಡಿ ಅದು 100% ಪ್ಯೂರ್ ಅಂತ ಹೋಗ್ತಿದ್ರೆ ಮಾತ್ರ ಅದನ್ನು ನಾವು ದೇವರ ಮೈ ಮೇಲೆ ಹಾಕ್ತೀವಿ, ಇಲ್ಲಾಂದ್ರೆ ಹಾಕೋದಿಲ್ಲ ಅಂತ ಒಂದು ನಿಯಮ ಇದೆ ಅಂತ ಇಟ್ಕೊಳ್ಳಿ. ಆ ನಿಯಮ ಇದ್ದಾಗ ಆ ಚಿನ್ನವನ್ನ ನಾವು ಸಮರ್ಪಣೆ ಮಾಡಬೇಕಾದ್ರೆ ಅದು ಹೇಗೆ ಅದನ್ನ ಚೆಕ್ ಮಾಡಬೇಕು ಅಂಥದ್ದು. ನಾನು ಒಂದು ಯಾವುದೋ ಪಂಚಲೋಹದು ಮಿಕ್ಸಪ್ ಆಗಿ ರೋಡ್ ಗೋಲ್ಡ್ ಯಾವುದೋ ಒಂದನ್ನು ತಗೊಂಡು ಹೋಗಿ ನಾನು ಹಾಗೆ ದೇವರಿಗೆ ಸಮರ್ಪಣೆ ಮಾಡ್ತೀನಿ ಬಿಡ್ತಾರ ಅವರು. ಅವರಂತಾರೆ ಅಪ್ಪಟ ಚಿನ್ನ 99%, 100% ಚಿನ್ನ ಇದ್ದದ್ದನ್ನೇ ನಾವು ಚೆಕ್ ಮಾಡ್ತೀವಂತೆ, ಇದನ್ನ ಚೆಕ್ ಮಾಡದೆ ಬಿಡ್ತೀವ. ಹಂಗಿದ್ದಂಗೆ ಶುದ್ಧವಾದ ಜ್ಞಾನ, ಆ ಜ್ಞಾನವೇ ಭಗವಂತನಿಗೆ ಸಮರ್ಪಣೆ ಮಾಡದೇ ಇದ್ರೆ ಫಲವನ್ನು ಕೊಡೋದಿಲ್ಲ. ಅಂದಮೇಲೆ ನೀವು ಮಾಡುವ ಕರ್ಮ ಏನಿದೆ ಆ ಕರ್ಮ ಅವಶ್ಯವಾಗಿ ಮತ್ತೆ ಅದು ಅಲಂ ನಿರಂಜನಂ, ಸಕಲ ಪಾಪವನ್ನ ಪರಿಹಾರ ಮಾಡಿದರೂ ಕೂಡ ಆದರೆ ಭಗವಂತನಿಗೆ ಸಮರ್ಪಣೆ ಆಗದೇ ಇದ್ದರೆ ಅದು ಫಲಕಾರಿಯಾಗುವುದಿಲ್ಲ. ಅಂದ ಮೇಲೆ ಕರ್ಮವನ್ನ ಭಗವಂತನಿಗೆ ನಾವು ಸಮರ್ಪಣೆ ಮಾಡಲೇಬೇಕು. ಮಾಡದೇ ಇದ್ರೆ ನಮಗೆ ಫಲ ಸಿಗುವುದಿಲ್ಲ. ತುಂಬಾ ಚೆನ್ನಾಗಿ ಹೇಳ್ತಾರೆ, ತಪಸ್ವಿನೋ ದಾನ ಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ತು ಮಂಗಲಾಹ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಒಂದು ತಿಳಿಬೇಕಾದ ವಿಚಾರವೇನು ಅಂದ್ರೆ, ಇದಕ್ಕೆ ಇತಿಕರ್ತವ್ಯತಾ ಅಂತ ಕರೀತಾರೆ. ಇದು ಇತಿಕರ್ತವ್ಯತಾ ಅಂದ್ರೆ ಏನು ಅಂದ್ರೆ ಅದೊಂದು ಮಾತನ್ನ ಹೇಳಿ ಸಹಾಯ ಮಾಡ್ತೇನೆ. ಇತಿಕರ್ತವ್ಯತಾ ಅಂದ್ರೆ ಏನು? ಈಗ ನೋಡಿ, ಎಲ್ಲ ಯಾವುದೇ ಒಂದು ನೀವು ಒಂದು ಕಂಪನಿ ಆಗಲಿ ಅಥವಾ ಒಂದು ಗೌರ್ಮೆಂಟಿನ ಕೆಲಸವಾಗಲಿ ಅಥವಾ ಒಂದು ಮಕ್ಕಳಿಗೆ ಸ್ಕೂಲ್ ಆಗಲಿ, ಎಲ್ಲೇ ಹೋಗ್ರಿ, ಬೇಡ ಬ್ಯಾಂಕ್ ಆಗಲಿ, ನೀವು ಎಲ್ಲೇ ಹೋದರೂ ಕೂಡ
ಅಲ್ಲಿ ಒಂದು ಇತಿಕರ್ತವ್ಯತ ಅಂತ ಇದೆ. ಏನದು? ನನಗೀಗ ಹಣ ಕಟ್ಟಬೇಕಾಗಿದೆ. ಹಣ ಕಟ್ಟಬೇಕಾದ್ರೆ ನಾನು ಹೋಗಿ 100 ರೂಪಾಯಿ, 55 ರೂಪಾಯಿ, 1000 ರೂಪಾಯಿ ತಗೊಂಡು ದೊಡ್ಡದಾಗಿ ಒಂದು ಅದನ್ನ ತಗೊಂಡು ಡೈರೆಕ್ಟ್ ಆಗಿ ಹೋಗಿ ಕ್ಯಾಶಿಯರ್ ಹತ್ರ ಕೊಟ್ಟು ನನ್ನ ಅಕೌಂಟಿಗೆ ಹಾಕ್ರಿ ಅಂತ ಕೊಡ್ಲಿಕ್ಕಾಗತ್ತ? ಅದಕ್ಕೆ ಇತಿಕರ್ತವ್ಯತ ಏನು? ಬ್ಯಾಂಕಿಗೆ ಹೋಗ್ಬೇಕು, ಟೋಕನ್ ತಗೋಬೇಕು. ಫಸ್ಟ್ ಟೋಕನ್ ತಗೊಂಡು ಫಾರ್ಮ್ ಬರಿಬೇಕು. ಫಾರ್ಮ್ ಬರೆದು ಅಲ್ಲೆಲ್ಲ 100 ರೂಪಾಯಿದು ಎಷ್ಟಿದೆ, 1000 ರೂಪಾಯಿದು ಎಷ್ಟಿದೆ ಅದೆಲ್ಲ ಕೌಂಟರ್ ಫೈಲ್ ಬರಿಬೇಕು. ಬರೆದು ಕ್ಯೂ ಅಲ್ಲಿ ನಿಲ್ಬೇಕು. ಇದೇನಂತಾರೆ? ಇದಕ್ಕೆ ಇತಿಕರ್ತವ್ಯತ ಅಂತಾರೆ. ನೀವು ಹಣವನ್ನ ಕಟ್ಟುವುದು ಅದೇನಿದೆ ನೋಡ್ರಿ, ಹಣವನ್ನು ಕಟ್ಟುವುದು ಅನ್ನೋದು ಕರ್ಮ. ಅದು ನಿಜವಾದ ಕರ್ಮ. ಆ ಹಣವನ್ನ ಕಟ್ಟುವುದಕ್ಕೆ ಬೇಕಾದ ಇನ್ನುಳಿದ ಏನೊಂದು ಕೆಲಸ ಇದೆ ಅದು ಇತಿಕರ್ತವ್ಯತ. ಹೋಮವನ್ನ ಮಾಡೋದು ಏನಂತ ಪ್ರೊಸೀಜರ್. ಯಜ್ಞವನ್ನ ಮಾಡೋದು ಹೇಗೆ? ನೀವೇನ್ರಿ ಯಜ್ಞ ಮಾಡ್ತೀರಿ? ನಾನು ಯಜ್ಞ ಮಾಡ್ತೀನಿ. ಏನು? ತುಪ್ಪ ತಗೊಂಡ, ಬೆಂಕಿ ಹಚ್ಚಿದ, ಸೂರ್ಯಾಯ ಸ್ವಾಹ ಅಂತ ಹಾಕಿದ, ಅದು ಹೋಗುತ್ತಾ? ಸೂರ್ಯದೇವರಿಗೆ ಹೋಗುತ್ತಾ? ಅದು ಹೋಗೋದಿಲ್ಲ. ಅದಕ್ಕೊಂದು ಮೊದಲಿಗೊಂದು ಇತಿಕರ್ತವ್ಯತ ಇದೆ. ಅಗ್ನಿಯನ್ನು ಆವಾಹನೆ ಮಾಡಬೇಕು, ಅದಕ್ಕೆಲ್ಲ ಅಲಂಕಾರ ಮಾಡಬೇಕು, ಆ ಶುಶ್ರೂಷಗಳಿಗೆ ಸಂಸ್ಕಾರ ಮಾಡಬೇಕು, ಅಗ್ನಿಗೆ ಆವಾಹನ, ಅವನಿಗೆ ಸಂಸ್ಕಾರ, ವೈಷ್ಣವತ್ವ ಸಿದ್ಧಿ, ಇದೆಲ್ಲ ಮಾಡಿ ಆಮೇಲೆ ಪ್ರಧಾನ ಹೋಮ ಪ್ರಾರಂಭ. ಅದು ಇತಿಕರ್ತವ್ಯತ. ಹಿಂಗೆ ನೀವು ಯಾವುದೇ ಫೀಲ್ಡ್ ಅಲ್ಲಿ ಹೋಗ್ರಿ, ಅದಕ್ಕೆಲ್ಲದಕ್ಕೂ ಒಂದು ಇತಿಕರ್ತವ್ಯತ ಇದೆ. ಹೆಂಗೋ ಹಂಗೆ ನೀವು ಯಾವುದೇ ಕರ್ಮವನ್ನು ಮಾಡಿ ಆ ಕರ್ಮ ಅದು ಯಾವಾಗ ಸಾರ್ಥಕ, ಅದು ಯಾವಾಗ ಫಲದಾಯಕ ಅಂದ್ರೆ ಅದು ದೇವರಿಗೆ ಸಮರ್ಪಣೆ ಮಾಡಿದರೆ ಮಾತ್ರ ಫಲದಾಯಕ. ಅಂದ್ರೆ ಟೋಟಲ್ ಆಗಿ ನೀವು ಯಾವುದೇ ಕರ್ಮವನ್ನು ಮಾಡಿದರೂ ಕೂಡ ಆ ಕರ್ಮಕ್ಕೆ ಒಂದಿಲ್ಲ ಅಂದರೆ ಅದು ನಿಮಗೆ ಸಾರ್ಥಕವಾಗುವುದಿಲ್ಲ. ಅದ್ಯಾವುದು? ದೇವರಿಗೆ ಸಮರ್ಪಣೆ. ಸೊ ದೇವರಿಗೆ ಸಮರ್ಪಣೆ ಅನ್ನೋದೇನಾಯ್ತು? ಇತಿಕರ್ತವ್ಯತ. ಪ್ರೊಸೀಜರ್ ಬಂತದು. ನೀವು ಯಾವುದೇ ಕರ್ಮ ಮಾಡಿ ಸಂಕಲ್ಪ ಸಮರ್ಪಣೆ ಮಾಡಲಿಲ್ಲ ಅಂದ್ರೆ ಕರ್ಮ ಅದು ಫಲಕಾರಿ ಆಗೋದೇ ಇಲ್ಲ. ನೀವು ನೋಟುಗಳ ಮೇಲೆ ಅಕೌಂಟ್ ನಂಬರ್ ಬರೋದು, ಹೆಸರು ಬರೋದು, ತಗೊಂಡೋಗಿ ಬ್ಯಾಂಕಲ್ಲಿ ಹೋಗಿದ್ರೆ ಏನ್ ಮಾಡ್ತಾರೆ ಅವರು? ಏನ್ ಮಾಡ್ತಾರೆ? ಮುಟ್ಟೋದೇ ಇಲ್ಲ ಅವರು. ಅದನ್ನ ಮುಟ್ತಾರ? ಹಂಗೆ ನಾನು ಮಾಡಿದ್ದೇನೆ, ಕರ್ಮವನ್ನು ಮಾಡಿದ್ದೇನೆ ಅಂತ ಇಟ್ರೆ, ಅದಕ್ಕಾಗಿ ಮಾತನ್ನು ಹೇಳ್ತಾ ಇದ್ದಾರೆ. ತಪಸ್ವಿನಃ ದಾನಪರಾಹ ಯಶಸ್ವಿನಃ ಮನಸ್ವಿನಃ ಮಂತ್ರವಿದ ಸುಮಂಗಲಾಹ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರಸ್ತವಸೇ ನಮೋ ನಮಃ. ಹಾಗಾಗಿ ಒಂದೊಂದು ಕರ್ಮವನ್ನು ನೀವು ಮಾಡ್ತಾ ಇದ್ದೀರಿ ಅಂದ್ರೆ ಆ ಕರ್ಮದಿಂದ ನಿಮಗೆ ಕ್ಷೇಮ, ಸಂರಕ್ಷಣೆ ಸಿಗಬೇಕು ಅಂತಾದರೆ ಪುನಃ ಕರ್ಮಗಳನ್ನ ಭಗವಂತನಿಗೆ ಸಮರ್ಪಣೆ ಮಾಡಲೇಬೇಕು. ಮೇಲಿಂದ ಮೇಲೆ ಸಮರ್ಪಣೆ ಮಾಡ್ತಾ ಇದ್ರೆ ಮಾತ್ರ ಆ ಕರ್ಮ ನಿಮಗೆ ಮತ್ತೆ ಉತ್ತಮವಾದ ಫಲವನ್ನು ಕೊಡುತ್ತೆ. ಇಲ್ಲ ಆದ್ರೂ ಕೊಡೋದಿಲ್ಲ. ನಾನು ಹೇಳಿದ ಅರ್ಥ ಆಯ್ತಲ್ಲ? ನೀವು ಯಾವುದೇ ಒಂದು ಕರ್ಮವನ್ನು ಮಾಡ್ಲಿಕ್ಕೆ ಹೊರಟ್ರಿ ಅಂದ್ರೆ ಅದಕ್ಕೆ ಅದರದ್ರದ್ದು ಬೇರೆ ಬೇರೆ ಪ್ರೊಸೀಜರ್ ಇದೆ. ಹೆಂಗೋ ಹಂಗೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಯಾವುದೇ ಕರ್ಮ ಮಾಡಿದರೆ ಅದಕ್ಕೆ ಸಂಕಲ್ಪ ಹಾಗೂ ಸಮರ್ಪಣೆ ಅದಿಲ್ಲದೆ ಇದ್ರೆ ಅದು ಪ್ರೊಸೀಜರ್ ಬರೋದಿಲ್ಲ ಅಂತಾಯ್ತು. ಅದನ್ನ ಮಾಡಿದರೆ ಮಾತ್ರ ಆ ಎಲ್ಲ ಪ್ರೊಸೀಜರ್ ಬಂತು.
ಅದಕ್ಕಾಗಿ ಆ ಪ್ರಶ್ನೆಗೆ ಹಾಗ ಉತ್ತರ ಸಿಗ್ತಲ್ಲ ನಮಗೆ, ಯಾಕೆ ಸಮರ್ಪಣೆ ಮಾಡಬೇಕು? ವೇದದಲ್ಲಿ ಹೇಳಿದ್ದಾರೆ ಮಾಡಿಬಿಡ್ತೀನಿ, ನಡೆಯೋದಿಲ್ಲ. ವೇದದಲ್ಲಿ ಹೇಳಿದ್ದಾರಲ್ಲ, ಮಾಡು, ಮಾಡಿ ಅದನ್ನು ಸಮರ್ಪಣೆ ಮಾಡಿದರೆ ಮಾತ್ರ ಫಲ ಸಿಗತ್ತೆ. ಅಂದಮೇಲೆ ಅಲ್ಲ, ನಾನೇನ್ ಹೇಳಿಕ್ ಹೊರಟೆ ಅಂದ್ರೆ, ನಮ್ಮ ಶುದ್ಧವಾದ ಪರಂಪರೆಯಲ್ಲಿ ಯಾವುದೇ ಕರ್ಮವನ್ನು ಮಾಡಿಸ್ಬೇಕಾದಾಗ ಅವರು ಸಂಕಲ್ಪ ಮಾಡಿಸ್ತಾರೆ, ಕೊನೆಗೆ ಕೃಷ್ಣಾರ್ಪಣ ಮಸ್ತು ಹೇಳಿಸ್ತಾರೆ. ಯಶಸ್ ಪ್ರತ್ಯಾಗನ ಮುಖ್ಯ ತಪೋ ಹೋಮ ಕ್ರಿಯಾದಿಷು, ತಪೋ ಪೂಜಾ ಕ್ರಿಯಾದಿಷು, ತಪೋ ಯಜ್ಞ ಕ್ರಿಯಾದಿಷು, ಏನೇ ಮಾಡಲಿ, ತಪೋ ತರ್ಪಣ ಕ್ರಿಯಾದಿಷು, ಶ್ರಾದ್ದ ಕ್ರಿಯಾದಿಷು, ಏನೇ ಮಾಡಿದ್ರು ಕೂಡ ಕೊನೆಗೆ ಅದು ಪ್ರೊಸೀಜರ್ಲ್ಲಿ ಬಂದೇ ಬಿಡುತ್ತೆ. ನಾವು ಅದನ್ನ ಚಿಂತನೆ ಮಾಡಿ ಅನುಸಂಧಾನ ಪೂರ್ವಕವಾಗಿ ಮಾಡ್ತೀವೋ ಬಿಡ್ತೀವೋ ಎರಡನೇ ಮಾತು. ಅಂತೂ ಪ್ರೊಸೀಜರ್ ಅಂತೂ ಇದ್ದೇ ಇದೆ, ಅದನ್ನ ಮಾಡಲೇಬೇಕು ನಾವು. ಹಾಗಾಗಿ ಭಗವಂತನಿಗೆ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಬದ್ಧ ಶ್ರವಸೇ ನಮೋ ನಮಃ. ಅಂತಹ ಭಗವಂತನಿಗೆ ಅನಂತ ಅನಂತ ನಮಸ್ಕಾರ ಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.